and welcome to News Sense. ನಾನು ಸೌಮ್ಯ ಕೃಷ್ಣ ಹೆಗ್ಡೆ. IC-814 ದ ಕಂದಹಾರ್ ಹೈಜಾಕ್ ಈ ಒಂದು ವೆಬ್ ಸೀರೀಸ್ ನೆಟ್ಫ್ಲಿಕ್ಸ್ ನಲ್ಲಿ ರಿಲೀಸ್ ಆದ ಒಂದು 2-3 ದಿನದ ನಂತರ ಟ್ವಿಟರ್ ಅಂದ್ರೆ ಎಕ್ಸ್ ಪ್ಲಾಟ್ಫಾರ್ಮ್ ಸೇರಿದ ಹಾಗೆ ಬಹಳಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಮಟ್ಟದಲ್ಲಿ ಕಾಂಟ್ರವರ್ಸಿಯನ್ನ ಕ್ರಿಯೇಟ್ ಮಾಡಿದೆ. ಯಾಕೆ ಅಂತಂದ್ರೆ ಇದರಲ್ಲಿ ಬಳಸಲಾಗಿರುವಂತಹ 2 ಹೆಸರು ಭೋಲಾ ಶಂಕರ್. ಹೈಜಾಕರ್ಸ್ ಯಾರಿದ್ದಾರೆ ಅಂಥವರನ್ನ ಗುಡ್ ಲೈಟ್ಸ್ ಅಲ್ಲಿ ತೋರಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ಹೈಜಾಕ್ ಮಾಡಿದವರ ಹೆಸರನ್ನ ಭೋಲಾ ಮತ್ತು ಶಂಕರ್ ಅಂತ ಪೋರ್ಟ್ರೇ ಮಾಡೋ ಮೂಲಕ ಇದನ್ನ ಮಾಡಿದ್ದು ಹಿಂದೂಗಳು ಅನ್ನೋ ರೀತಿಯಲ್ಲಿ ಇತಿಹಾಸವನ್ನ ತಿರುಚುವಂತಹ ಒಂದು ಇಸ್ಲಾಮಿಕ್ ಪ್ರೊಪಗ್ಯಾಂಡಾ ಅನ್ನೋದು ಈ ವೆಬ್ ಸೀರೀಸ್ ನಲ್ಲಿ ಇಂಟೆನ್ಷನಲಿ ನಡೆದಿದೆ ಅನ್ನುವಂತಹ ಕೂಗು ಅಥವಾ ಏನ್ ಹೇಳ್ಬಹುದು ನಾವು ಬಾಯ್ಕಾಟ್ ಅನ್ನುವಂತಹ ಬ್ಯಾನ್ ಎನ್ನುವಂತಹ ಬಹಳಷ್ಟು ದೊಡ್ಡ ಮಟ್ಟದ ಕಾಂಟ್ರವರ್ಸಿ ಅನ್ನೋದು ನಡೀತಾ ಇರುತ್ತೆ. ಸೊ ನೀವು ಈ ಒಂದು ವೆಬ್ ಸೀರೀಸ್ ಅನ್ನ ನೋಡಿದ್ರೆ ನಿಮಗೆ ನಾನು ಈಗ ಹೇಳ್ತಾ ಇರುವಂತಹ ಇವತ್ತಿನ ಎಪಿಸೋಡ್ ನ ಇಂಟೆನ್ಷನ್ ಅನ್ನುವಂಥದ್ದು ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಇನ್ ಕೇಸ್ ನೀವು ನೋಡಿಲ್ಲ ಅಂತಂದ್ರೆ ನೋಡ್ಬೇಕು ಅಂತ ಅನ್ಕೊಂಡಿದ್ರೆ ಈ ಒಂದು ಎಪಿಸೋಡ್ ಆದ್ಮೇಲೆ ಸೊ ನಾನು ಯಾವ್ದನ್ನು ಹೇಳೋದಿಲ್ಲ, ಬೈಕಾಟ್ ಹೇಳೋದಿಲ್ಲ, ಬ್ಯಾನ್ ಹೇಳೋದಿಲ್ಲ, ನೀವು ನೋಡಿ ಅಂತ ಹೇಳೋದಿಲ್ಲ, ನೋಡ್ಬಾರ್ದು ಅಂತಾನು ಹೇಳೋದಿಲ್ಲ. ಆದ್ರೆ ಒಂದು ಹಿಸ್ಟಾರಿಕಲ್ ಇವೆಂಟ್ ಅನ್ನ ವೆಬ್ ಸೀರೀಸ್ ನ ಮೂಲಕ ಅಥವಾ ಸಿನಿಮಾದ ಮೂಲಕ ತೋರಿಸುವಾಗ ಈ ಕಾಂಟ್ರವರ್ಸಿ ಅನ್ನೋದಾಗ್ತಾ ಇದೆ ಅಲ್ಲ, ಇದ್ರಿಂದ ಪ್ರತಿಯೊಂದಕ್ಕೂ ಕಾಂಟ್ರವರ್ಸಿ ಆಗತ್ತೆ. ದಟ್ ಈಸ್ ಬಿಕಾಸ್ ಬಹಳಷ್ಟು ವರ್ಷದಿಂದ ಈ ಹಿಂದಿ ಸಿನಿಮಾ ಇಂಡಸ್ಟ್ರಿ ಅನ್ನುವಂಥದ್ದು ಏನ್ ನೆರೇಟಿವ್ ಅನ್ನ ಸೆಟ್ ಮಾಡಕ್ ನೋಡಿದೆ, ಯಾವ ಪ್ರೊಪಗ್ಯಾಂಡವನ್ನ ಸೆಟ್ ಮಾಡಕ್ ನೋಡಿದೆ ಅನ್ನೋದು ಗೊತ್ತಾದ ಮೇಲೆ, ಈಗ ತುಂಬಾ ಕಳ್ಳತನ ಮಾಡಿ ಒಂದ್ ಕಳ್ಳ ಒಂದೇ ಸತಿ ಸಿಕ್ಕಾಕೊಂಡ್ ಬಿದ್ದಾದ್ಮೇಲೆ ಅವನ್ ಮೇಲೆ ನಂಬಿಕೆ ಬರೋದು ಸ್ವಲ್ಪ ಕಷ್ಟ ಆಗತ್ತೆ. ಆ ಒಂದು ಪರಿಸ್ಥಿತಿಯಲ್ಲಿ ಹಿಂದಿ ಸಿನಿಮಾ ಇಂಡಸ್ಟ್ರಿ ಆರ್ ಪರ್ಟಿಕ್ಯುಲರ್ಲಿ ಈ ಬಾಲಿವುಡ್ ಅನ್ನುವಂಥದ್ದು ಇರುವಾಗ ಈಸ್ ಇಟ್ ನೆಸೆಸರಿ ಟು ಇವ್ಯಾಲ್ಯೂಯೇಟ್ ಈಚ್ ಅಂಡ್ ಎವ್ರಿ ಸ್ಕ್ರಿಪ್ಟ್ ಆನ್ ದ ಬೇಸಿಸ್ ಆಫ್ ಪ್ರೊಪಗ್ಯಾಂಡಾ, ಅಥವಾ ಹಿಸ್ಟರಿಯ ಯಾವ ಯಾವ ಇವೆಂಟ್ಗಳನ್ನ ಇಂಟೆನ್ಷನಲಿ ಆರ್ ಸಿನಿಮ್ಯಾಟಿಕ್ ಆಗಿ ತಿರುಚುವಂತಹ ಪ್ರಯತ್ನ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇದು ಎಲ್ಲದಕ್ಕೆ ಸಂಬಂಧಪಟ್ಟ ಹಾಗಿರುವಂತಹ ಒಂದು ಡೈರೆಕ್ಟ್ ಅಪ್ರೋಚ್ ಇವತ್ತಿನ ಎಪಿಸೋಡ್ ನ್ಯೂಸ್ ಸೆನ್ಸ್ ವಿತ್ ಸೌಮ್ಯ ಕೃಷ್ಣ ಹೆಗ್ಡೆ. ಸೊ ಏನಾಯ್ತು ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ 1999 ಅಂದ್ರೆ 21ನೇ ಶತಮಾನದ ಒಂದು ಹೊಸ್ತಿಲಿನಲ್ಲಿ ಇರುವಂತಹ ಸಂದರ್ಭದಲ್ಲಿ ಏನನ್ನ ಯಾರು ಕೂಡ ಇಮ್ಯಾಜಿನ್ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ, ಅಂಥ ಒಂದು ಘಟನೆ ಅನ್ನುವಂಥದ್ದು ನಡೆದು ಹೋಗುತ್ತೆ. ಏನ್ ಆಗಿತ್ತು ಅನ್ನೋದನ್ನ ಯಾರ್ಯಾರು ಈ ಒಂದು ಇವೆಂಟ್ ನಲ್ಲಿ ಪ್ರಸ್ತುತರಿದ್ರು ಅಂದ್ರೆ ದೇ ವಿಟ್ನೆಸ್ಡ್ ದಟ್ ಇವೆಂಟ್, ದೇ ವರ್ ದ ವಿಕ್ಟಿಮ್ಸ್ ಆಫ್ ದಿಸ್ ಹೈಜಾಕ್ ಅಂಥವರ ಬಹಳಷ್ಟು ಇಂಟರ್ವ್ಯೂಗಳನ್ನ, ಲೇಖನಗಳನ್ನ, ಹಾಗೆ ಈ ಒಂದು IC-814 ಅನ್ನೋ ವಿಮಾನವನ್ನ ಯಾರು ಚಾಲನೆ ಮಾಡ್ತಾ ಇದ್ರು ಕ್ಯಾಪ್ಟನ್ ದೇವಿ ಶರಣ್ ಅವರ ಸ್ಟೋರಿ ಅನ್ನುವಂಥದ್ದು ಏನಿದೆ, ಪ್ರತಿಯೊಬ್ಬರಿಗೂ ಅವ್ರು ಏನ್ ವಿಟ್ನೆಸ್ ಮಾಡಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸ್ಟೋರಿ ಇರುತ್ತೆ ಹೇಳೋದಕ್ಕೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಜರ್ನಲಿಸ್ಟ್ ಸೃಂಜಾಯ್ ಚೌಧರಿ ಅನ್ನುವಂಥವರು ಈ ದೇವಿ ಶರಣ್ ಅವರ ಜೊತೆ ಕೂತ್ಕೊಂಡು ಒಂದು ಪುಸ್ತಕವನ್ನ ರೆಡಿ ಮಾಡಿದ್ದಾರೆ, ಫ್ಲೈಟ್ ಇಂಟು ಫಿಯರ್ ಅಂತ. ಆ ಪುಸ್ತಕದ ಆಧಾರದ ಮೇಲೆ ಈ ವೆಬ್ ಸೀರೀಸ್ ಅನ್ನೋದು ಕ್ರಿಯೇಟ್ ಆಗಿದೆ ಅನ್ನುವಂತಹ ಮಾತು. ಏನಾಯ್ತು ಅವತ್ತಿನ ದಿನ ಅನ್ನೋದನ್ನ, ಯಾರ್ಯಾರು ಸರ್ವೈವರ್ಸ್ ಇದ್ದಾರೆ ಈ ಒಂದು ಹೈಜಾಕ್ ನಲ್ಲಿ, ಈ ಕ್ಯಾಪ್ಟನ್ನೂ ಸೇರಿದ ಹಾಗೆ ಅವರ ಒಂದು ದೃಷ್ಟಿಕೋನ ಅನ್ನುವಂಥದ್ದು ಏನಿದೆ, ಅವರ ಇಂಡಿವಿಜುವಲ್ ಎಕ್ಸ್ಪೀರಿಯನ್ಸ್ ಅನ್ನುವಂಥದ್ದು ಏನಿದೆ, ಹಾಗೆ ಕಲೆಕ್ಟಿವ್ ಎಕ್ಸ್ಪೀರಿಯನ್ಸ್ ಅನ್ನುವಂಥದ್ದು ಏನಿದೆ, ಆ ಒಂದು ಆಧಾರದ ಮೇಲೆ ನಾನು ಇದೆಲ್ಲವನ್ನ ಹೇಳ್ತಾ ಇರೋದು, ನನ್ನ ಸ್ಟೋರಿಯನ್ನ ಹೇಳ್ತಾ ಇರೋದು, ಇದನ್ನ ನಾನು ಹೇಗೆ ಅರ್ಥ ಮಾಡ್ಕೊಂಡಿದ್ದೀನಿ ಅನ್ನೋದನ್ನ. ಸೊ 24 ಡಿಸೆಂಬರ್ 1999 ನೇಪಾಳದಲ್ಲಿ ಅಂದ್ರೆ ತ್ರಿಭುವನ್ ಏರ್ಪೋರ್ಟ್ ನಿಂದ ಒಂದು 10-11 ಗಂಟೆ ಬೆಳಗ್ಗೆಗೆ ಒಂದು ಡೆಲ್ಲಿಗೆ ವಾಪಸ್ ಬರಬೇಕು ಇಂಡಿಯನ್ ಏರ್ಲೈನ್ಸ್ ನ IC-814 ಅನ್ನುವಂತಹ ಫ್ಲೈಟ್. ಅದು ಯಾವುದೋ ಕಾರಣಕ್ಕೆ 3-4 ತಾಸು ಡಿಲೇ ಆಗತ್ತೆ. ಡಿಲೇ ಆದ್ಮೇಲೆ ಏನು ಫ್ಲೈಟ್ಗೆ ಬೋರ್ಡಿಂಗ್ ಅನ್ನೋದೆಲ್ಲ ನಡೆಯುತ್ತೆ. ಅವತ್ತಿನ ಕಾಲದ ಏರ್ಪೋರ್ಟ್ ನ ಸೆಕ್ಯೂರಿಟಿಗೂ ಇವತ್ತಿನ ಕಾಲಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಹಾಗಾಗಿ ನೀವು 1990s ಅಲ್ಲಿ ಏನಿತ್ತು ಅದು ಕೂಡ ನೇಪಾಳ, ಯಾವ ದೇಶದಲ್ಲಿ ಇವತ್ತಿಗೂ ಕೂಡ ಡ್ರಗ್ ಮಾಫಿಯಾ ಅನ್ನೋದು ಅಥವಾ ಯಾವುದೇ ಇಲ್ಲಿಗಲ್ ಆಕ್ಟಿವಿಟಿ ಅಂತಂದ್ರೆ ಅದಕ್ಕೊಂದ್ ರೀತಿಯಲ್ಲಿ ಅಡಗುತಾಣ ಅಥವಾ ಟ್ರಾನ್ಸಾಕ್ಷನ್ ಮಾಡೋಕೆ ಈಸಿ ಪ್ಲೇಸ್ ಅಂತಂದ್ರೆ ನೇಪಾಳ ಇವತ್ತಿಗೂ ಕೂಡ. ಅಂಥ ಒಂದು ಪ್ಲೇಸ್ ನಲ್ಲಿ ಎಲ್ಲಿ ಬಸ್ ಸ್ಟ್ಯಾಂಡ್ ಸೆಕ್ಯೂರಿಟಿನೂ ಇಲ್ಲ, ಅಂಥ ಒಂದು ಪ್ಲೇಸ್ ಅಲ್ಲಿ ಏರ್ಪೋರ್ಟ್ ಇಂದ 5 ಜನ ಹೈಜಾಕರ್ಸ್ ಬೋರ್ಡ್ ಆಗ್ತಾರೆ. ಸೊ ಫ್ಲೈಟ್ ಅಲ್ಲಿ ಏನ್ ಇನ್ಸ್ಟ್ರಕ್ಷನ್ ಎಲ್ಲ ಕೊಡ್ತಾರೆ ಅದೆಲ್ಲ ಮುಗಿಯುತ್ತೆ. ಹಾಗೆ ಕ್ಯಾಪ್ಟನ್ ದೇವಿ ಶರಣ್ ಏನಿರ್ತಾರೆ ಅಲ್ಲಿಂದ ಬರುವಾಗ ಕಠ್ಮಂಡು ಇಂದ ಈ ತ್ರಿಭುವನ್ ಏರ್ಪೋರ್ಟ್ ಇಂದ ಯಾವಾಗ ಫ್ಲೈಟ್ ಟೇಕ್ ಆಫ್ ಆಗುತ್ತೆ ಅವರು ಒಂದು ಅನೌನ್ಸ್ಮೆಂಟ್ ಅನ್ನ ಕೂಡ ಮಾಡ್ತಾರೆ. ಸೊ ನಿಮ್ಮ ಸೈಡ್ಸ್ ಅಲ್ಲಿ ಕಾಣ್ತಾ ಇರೋದು ಕಾಂಚನಜುಂಗ ಅಂತ ಬ್ಯೂಟಿಫುಲ್ ಮೌಂಟೇನ್ಸ್ ಅನ್ನೋದನ್ನ ಒಂದ್ 4 ಗಂಟೆ ಟೈಮ್ ಅಲ್ಲೆಲ್ಲ ಆಗಿರುತ್ತೆ ಅಂತ ಅನಿಸುತ್ತೆ. ಆ ಟೈಮಲ್ಲಿ
ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ, ದಯವಿಟ್ಟು ನೋಡಿ ಅದನ್ನ, ಆ ವ್ಯೂ ಅನ್ನ ಎಂಜಾಯ್ ಮಾಡಿ ಅಂತ ಹೇಳ್ತಿರ್ತಾರೆ. ಎಲ್ಲರೂ ಆ ವ್ಯೂ ಅನ್ನ ತಗೊಂಡು ಖುಷಿ ಪಡ್ತಾ ಇರುವಂತಹ ಸಂದರ್ಭದಲ್ಲಿ ಸಡನ್ ಆಗಿ ಈ ಇಕಾನಮಿಕ್ ಮತ್ತೆ ಬಿಸ್ನೆಸ್ ಕ್ಲಾಸ್ಗೆ ಮಧ್ಯದಲ್ಲಿ ಒಂದು ಪಾರ್ಟಿಷನ್ ಇರುತ್ತೆ. ಆ ಪಾರ್ಟಿಷನ್ ಹತ್ರ 2 ಜನ ಮಂಕಿ ಕ್ಯಾಪ್ ಅನ್ನ ಹಾಕೊಂಡ್ಬಿಟ್ಟು AK-47 ಗನ್ ಅನ್ನ ಹಿಡಿದು ಯು ಆಲ್ ಹ್ಯಾವ್ ಬಿನ್ ಹೈಜಾಕ್ಡ್ ಅಂತ ಹೇಳ್ಬಿಟ್ಟು ಅನೌನ್ಸ್ ಮಾಡಿದಾಗ ಅಲ್ಲಿರುವವರ ಪರಿಸ್ಥಿತಿ ಏನಾಗಿರಬಹುದು ಇಮ್ಯಾಜಿನ್ ಮಾಡ್ಕೊಳ್ಳಿ. ಇದೆಲ್ಲವನ್ನ ವೆಬ್ ಸೀರೀಸ್ ನಲ್ಲೂ ತೋರಿಸಿದ್ದಾರೆ. ಎಟ್ ದ ಸೇಮ್ ಟೈಮ್ ಯಾರ್ಯಾರು ಅವರ ಎಕ್ಸ್ಪೀರಿಯನ್ಸ್ ಅನ್ನ ಬೇರೆ ಬೇರೆ ಮೀಡಿಯಾ ಹೌಸ್ ಹತ್ರ ಶೇರ್ ಮಾಡ್ಕೊಂಡಿದ್ದಾರೆ, ನೀವು ಗೂಗಲ್ ಮಾಡಿದ್ರೆ ಇವತ್ತಿಗೂ ಕೂಡ ಯೂಟ್ಯೂಬ್ ನಲ್ಲೂ ಕೂಡ ಅವೈಲೇಬಲ್ ಇದೆ. ಬಹಳಷ್ಟು ಪುಸ್ತಕಗಳಿವೆ, ಬ್ಲಾಗರ್ಸ್ ಇದನ್ನ ಏನಾಗಿತ್ತು ಅವತ್ತು ಅನ್ನೋದನ್ನ ಹೇಳಿದ್ದಾರೆ, ಜರ್ನಲಿಸ್ಟ್ ಇದನ್ನ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ ಅವರವರ ಸ್ಟೇಟ್ಮೆಂಟ್ ಗಳನ್ನ ತಗೊಂಡು. ಹಾಗೆ ಇವಾಗ ನಮ್ಮ ಮುಂದೆ ಒಂದು ಡಾಕ್ಯುಮೆಂಟ್ರಿ ಕೂಡ ಇದೆ, ಇಫ್ ಐ ಆಮ್ ನಾಟ್ ರಾಂಗ್, BBC-ದ ಅಥವಾ ನ್ಯಾಷನಲ್ ಜಿಯೋಗ್ರಫಿಕ್ ಐ ಹ್ಯಾವ್ ಕನ್ಫ್ಯೂಷನ್, ಬಟ್ ದರ್ ಇಸ್ ಅ ಡಾಕ್ಯುಮೆಂಟರಿ ಆನ್ ದಿಸ್. ಇದೆಲ್ಲದೂ ಕೂಡ ನಮಗೆ ಒಂದಷ್ಟು ಕಲೆಕ್ಟಿವ್ ಎಕ್ಸ್ಪೀರಿಯನ್ಸ್ ಅನ್ನ ತೆರೆದಿಡತ್ತೆ. ಸೊ ಅದರಲ್ಲಿ ಬಹಳಷ್ಟು ಜನ ತಮ್ಮ ಕಲೆಕ್ಟಿವ್ ಎಕ್ಸ್ಪೀರಿಯನ್ಸ್ ನಲ್ಲಿ ಹೇಳಿರೋದೇನು ಅಂತಂದ್ರೆ, 5 ಜನ ಹೈಜಾಕರ್ ಇದ್ರು, ಅವ್ರು ಎಲ್ಲರೂ ಕೂಡ ಕೋಡ್ ವರ್ಡ್ ಗಳನ್ನ ಬಳಸ್ತಾ ಇದ್ರು. ಇವಾಗ ಏನ್ ಕಾಂಟ್ರವರ್ಸಿ ಇದೆ, ಹಿಂದೂ ಹೆಸರುಗಳನ್ನ ಬಳಸ್ಕೊಂಡಿದ್ದಾರೆ, ಭೋಲಾ ಮತ್ತೆ ಶಂಕರ್ ಅಂತ ಯೂಸ್ ಮಾಡ್ತಿದ್ದಾರೆ ಅಂತ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಕೆಲವೊಂದಷ್ಟು ಪ್ರೊಪಗ್ಯಾಂಡಾದಲ್ಲಿ ಬೇಕು ಅಂತ ಹಿಂದೂ ಹೆಸರನ್ನ ಈ ಬಾಲಿವುಡ್ ಸಿನಿಮಾದಲ್ಲಿ ಬಳಸಿರೋದಿದೆ. ಆದ್ರೆ ಇಲ್ಲಿ ಏನಿದೆ, ಈ ಪರ್ಟಿಕ್ಯುಲರ್ ಒಂದು ಇನ್ಸಿಡೆಂಟ್ ಅಲ್ಲಿ, ಇವೆಂಟ್ ಅಲ್ಲಿ ಹೈಜಾಕರ್ ಯಾರೂ ಕೂಡ ನನ್ನ ಹೆಸರು ಇದ್ರು ಅಂತ ಹೇಳ್ಕೊಂಡು ಓಡಾಡೋದಿಲ್ಲ. ಆಪರೇಷನ್ ಹೆಂಗ್ ನಡೆಯುತ್ತೆ ಅಂತಂದ್ರೆ ಕೋಡ್ ವರ್ಡ್ ನ ಮೂಲಕವೇ. ಕೋಡ್ ವರ್ಡ್ ಏನ್ ಇಟ್ಕೊಂಡಿದ್ರು ಇವರು ಅಂತಂದ್ರೆ ಚೀಫ್, ಡಾಕ್ಟರ್, ಬರ್ಗರ್, ಭೋಲಾ ಮತ್ತೆ ಶಂಕರ್. ಈ ಭೋಲಾ ಮತ್ತೆ ಶಂಕರ್ ನಿಜವಾದ ಹೆಸರು ಬಂದು ಮಸೂದ್ ಅಜರ್. ಇಡೀ ಪ್ರಪಂಚದ ಅತ್ಯಂತ ಕೆಟ್ಟ ಟೆರರಿಸ್ಟ್ ಗಳಲ್ಲಿ ಇವನು ಕೂಡ ಒಬ್ಬ. ಆವಾಗ ಇವನು ಜಮ್ಮು ಕಾಶ್ಮೀರದ ಜೈಲಲ್ಲಿ ಬಂಧಿಯಾಗಿರ್ತಾನೆ, ಭಾರತ ಅವನನ್ನ ಅರೆಸ್ಟ್ ಮಾಡಿರತ್ತೆ. ಅವನ ತಮ್ಮ ಇಬ್ರಾಹಿಂ ಅತ್ತರ್ ಅಂತ, ಇವನ ಹೆಸರು ಬಂದು ಶಂಕರ್. ಭೋಲಾ ಅಂತಂದ್ರೆ ಇವಂದು ಕೋಡ್ ವರ್ಡ್ ಆಗಿರತ್ತೆ, ಇವನ ಹೆಸರು ಬಂದು ನಿಜವಾದ ಹೆಸರು ಬಂದು ಸಯೀದ್. ಸೊ ಯಾರ್ 5 ಜನ ಹೈಜಾಕರ್ಸ್ ಇದ್ದಾರೆ ಅವ್ರೆಲ್ಲರೂ ಕೂಡ ರಾಡಿಕಲ್ ಇಸ್ಲಾಮಿಸ್ಟ್ಸ್. ಅವ್ರನ್ನ ನಾನು ಮುಸ್ಲಿಂ ಅಂತ ಕೂಡ ಕರೆಯೋಕೆ ಇಷ್ಟಪಡೋದಿಲ್ಲ. ಯಾಕೆ ಅಂತಂದ್ರೆ ಒಂದು ಮತದ ಹೆಸರಲ್ಲಿ ಯಾರು ಜಿಹಾದನ್ನ ಮಾಡ್ತಾರೆ ಅಂಥವರನ್ನ ನಾವು ಮನುಷ್ಯರಿಂದ ಆಚೆ ಇಟ್ಟು ಮಾತಾಡಿಸ್ಬೇಕು. ಬಟ್ ದೇ ಹ್ಯಾವ್ ಅ ರಿಲಿಜಿಯಸ್ ಮೋಟಿವ್. ಯಾರ್ಯಾರೆಲ್ಲ ಹೇಳ್ತಾರಲ್ಲ ಈ ಟೆರರಿಸ್ಟ್ ಗಳನ್ನ ನಾವು ಯಾವತ್ತು ಒಂದ್ ಮತಕ್ಕೆ ಇದ್ ಮಾಡಬಾರ್ದು, ನೋ, ದಿಸ್ ಈಸ್ ಟೆರರಿಸಮ್ ಈಸ್ ಅ ರಿಲಿಜಿಯಸ್ ಅಜೆಂಡಾ. ಹಾಗಾಗಿ ಅವರಿಗೆ ಒಂದು ಮತ ಇದೆ. ಆ ಮತದ ರ್ಯಾಡಿಕಲ್ಸ್ ಯಾರಿರ್ತಾರೆ, ಫಂಡಮೆಂಟಲಿಸ್ಟ್ ಅಂತ ಯಾರಿರ್ತಾರೆ, ಬ್ರೇನ್ ವಾಶ್ ಆಗಿರ್ತಾರೆ, ಹುಚ್ಚುಚ್ಚಾಗಿ ಅರ್ಥ ಮಾಡ್ಕೊಂಡಿರ್ತಾರೆ ಮತವನ್ನ, ಅಂಥವ್ರು ಈ 5 ಜನ. ಸೊ ಇವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಬಹಳಷ್ಟು ಜನ ಯಾರು ವಿಕ್ಟಿಮ್ಸ್ ಇದ್ದಾರೆ, ಸರ್ವೈವರ್ಸ್ ಇದ್ದಾರೆ, 176 ಟೋಟಲ್ ಪ್ಯಾಸೆಂಜರ್ಸ್ ಅಲ್ಲಿ ಆಲ್ಮೋಸ್ಟ್ ಒಬ್ಬನನ್ನ ಸಾಯಿಸ್ತಾರೆ ಅವರು, ಅಂದ್ರೆ ಹೆದರ್ಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ. ಸೊ ಡೈರೆಕ್ಟ್ ಆಗಿ ಕ್ಯಾಪ್ಟನ್ ಹತ್ರ ಬಂದ್ಬಿಟ್ಟು ಅವನ ತಲೆಗೆ ಗನ್ನನ್ನ ಇಟ್ಬಿಟ್ಟು ಡೈರೆಕ್ಟ್ ಲಾಹೋರ್ಗೆ ಹೋಗ್ಬೇಕು, ಡೆಲ್ಲಿಗೆ ಹೋಗಂಗಿಲ್ಲ ಅಂತ ತಾಕೀತ್ ಮಾಡಿದಾಗ ದೇವಿ ಶರಣ್ ಏನಿರ್ತಾರೆ ಅವ್ರು ತುಂಬಾ ಪ್ರೆಸೆನ್ಸ್ ಆಫ್ ಮೈಂಡ್ ಅನ್ನ ತೋರಿಸೋ ಪ್ರಯತ್ನ ಮಾಡ್ತಾರೆ, ಸ್ಪೀಡ್ ಅನ್ನ ಲೋ ಮಾಡ್ತಾರೆ. ಹಾಗೆ ರೇಡಿಯೋ ವೇವ್ಸ್ ನ ಮೂಲಕ, ಅಂದ್ರೆ ಏನ್ ಇಂಥ ಸಿಚುವೇಶನ್ ಇರಬಹುದು ಅಂತ ಇರುತ್ತೆ, ದೇ ಆರ್ ಟ್ರೈನ್ ಟು ಸಸ್ಟೈನ್ ಇನ್ ಸಚ್ ಕ್ರಿಟಿಕಲ್ ಸಿಚುವೇಶನ್ಸ್. ಹಾಗೆ ಯಾರ್ಯಾರೆಲ್ಲ ಈ ಕ್ಯಾಪ್ಟನ್ ಸರಿ ಇರಲಿಲ್ಲ ಅಂತ ಹೇಳ್ತಾರೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಪ್ರತಿಯೊಂದು ಕಂಪನಿಗೆ ಅದರದ್ದೇ ಆಗಿರುವಂತಹ ಎಥಿಕ್ಸ್ ಇರುತ್ತೆ. ಇವಾಗ ಪ್ರತಿಯೊಂದು ಬಿಸ್ನೆಸ್ ಫೀಲ್ಡ್ ಅಲ್ಲಿ ಕಸ್ಟಮರ್ ಇಸ್ ದ ಕಿಂಗ್ ಅಂತ ಹೇಳ್ತೀವಲ್ವಾ, ಹಾಗೆ ಒಂದು ಏರ್ಲೈನ್ಸ್ ಅಲ್ಲಿ 176 ಕಸ್ಟಮರ್ಸ್ ಬಂದಿರುವಾಗ ಅವರ ಪ್ರಾಣ ಅನ್ನುವಂಥದ್ದು ನನಗೆ ವೆರಿ ಇಂಪಾರ್ಟೆಂಟ್. ಸೊ ಅವರನ್ನ ಹುಷಾರಾಗಿ ಮನೆಗೆ ಕಳಿಸೋದು ನನ್ನ ಧರ್ಮ ಆಗಿರುತ್ತೆ. ಆ ಟೈಮಲ್ಲಿ ನಾನು ಹೀರೋ ಆಗ್ಬಿಡ್ತೀನಿ, ಇವ್ರನ್ನ ಕೊಂದು ಬಿಡ್ತೀನಿ, ರಿಸ್ಕ್ ಮಾಡ್ಬಿಡ್ತೀನಿ, ಕ್ರಾಶ್ ಲ್ಯಾಂಡ್ ಮಾಡ್ಬಿಡ್ತೀನಿ, ದಟ್ಸ್ ನಾಟ್ ಅ ವೆರಿ ಗುಡ್ ಐಡಿಯಾ. ಸೊ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ ಅವರಿಗೆ, ಹೈಜಾಕ್ ಆಯ್ತು, ಬೈ ಚಾನ್ಸ್ ಹೈಜಾಕ್ ಆಯ್ತು ಅಂತಂದ್ರೆ ಯು ವಿಲ್ ಡೂ ವಾಟ್ ದ ಹೈಜಾಕರ್ ಸೇಸ್. ಇದು ಟ್ರೈನಿಂಗ್ ಅಲ್ಲಿ ಅವರಿಗೆ ಕೊಡುವಂತಹ ಸ್ಟೇಟ್ಮೆಂಟ್ಗಳು, ದಿಸ್ ಇಸ್ ಹೌ ಯು ಶುಡ್ ಬಿಹೇವ್ ಅಂತ ಒಬ್ಬ ಪೈಲಟ್ಗೆ ಕೊಡುವಂತಹ, ಅವರಿಗೆ ಕಲಿಸುವಂತಹ ಆ ಒಂದು ಫೀಲ್ಡ್ ನ ಧರ್ಮ. ಬಟ್ ಅಲ್ಲೂ ಕೂಡ ಅವರು ಏನೇನ್ ಮಾಡಕ್ಕಾಗತ್ತೆ, ಎಷ್ಟು ಡಿಲೇ ಮಾಡಕ್ಕಾಗತ್ತೆ, ಗೌರ್ಮೆಂಟ್ಗೆ ಏನಾದ್ರೂ ಟೈಮ್ ಕೊಡಕ್ಕಾಗುತ್ತಾ ಜಾಸ್ತಿ, ಈ ವಿಷಯ ಹೊರಗಡೆ ಹೋಗೋ ರೀತಿಯಲ್ಲಿ ನೋಡ್ಕೊಳ್ತಾರೆ. ಹೈಜಾಕ್ ಆಗಿದೆ ಅನ್ನೋದು ಗೊತ್ತಾಗಿರುತ್ತೆ. ಬಟ್ ಪ್ರಾಬ್ಲಮ್ ಏನಾಗುತ್ತೆ ಅಂತಂದ್ರೆ, ಇವನ್ ದೋ ಹಿ ಮೇಡ್ ಆಲ್ ಹಿಸ್ ಅಟೆಂಪ್ಟ್, ಲಾಹೋರ್ಗೆ ತಗೊಂಡು ಹೋಗಕ್ಕೆ ಫ್ಯೂಯಲ್ ಇಲ್ಲ, ನಾನು ಬೇರೆ ಕಡೆ ಇಳಿಸ್ತೀನಿ, ಸೊ ದ್ಯಾಟ್ ಒಂದು ದೇಶದ ಬಾರ್ಡರ್ ಇಂದ ದಾಟ್ ಹೋಗ್ಬಿಟ್ವಿ ಅಂತಂದ್ರೆ ರಿಸ್ಕ್ ಇನ್ನೂ ಜಾಸ್ತಿ. ಅದೇ ನಮ್ಮ ದೇಶದ ಒಳಗಡೆ ಇತ್ತು ಅಂತಂದ್ರೆ ಗೌರ್ಮೆಂಟ್ಗೆ ಏನೋ ಒಂದು ಆಕ್ಟ್ ಅಪಾನ್ ಮಾಡೋದಕ್ಕೆ ಇನ್ನೂ ಕೂಡ ನಮ್ಮ ಕೈಯಲ್ಲಿ ಪವರ್ ಇರುತ್ತೆ ಅಂತ
ಆ ಕ್ಯಾಪ್ಟನ್ ಆಲೋಚನೆ ಮಾಡಿ ಹಂಗೂ ಹಿಂಗೂ ಏನೇನೋ ಮಾಡಿ ಕನ್ವಿನ್ಸ್ ಮಾಡಿ ಅಮೃತ್ಸರದಲ್ಲಿ ಲ್ಯಾಂಡ್ ಮಾಡುವಷ್ಟರ ಮಟ್ಟಿಗೆ ಹಿ ಸಕ್ಸೀಡೆಡ್. ಬಟ್ ಇಲ್ಲಿ ಒಂದು ಪ್ರಾಬ್ಲಮ್ ಆಗುತ್ತೆ, ಕೋಆರ್ಡಿನೇಷನ್ ಪ್ರಾಬ್ಲಮ್ ಆಗುತ್ತೆ. ಹೈಜಾಕ್ ಆಗಿದೆ ಕಠ್ಮಂಡುದಿಂದ ಬರ್ತಾ ಇರುವಂತಹ ಪ್ಲೇನ್ ಅಂತ ನಮ್ಮ ಗೌರ್ಮೆಂಟ್ಗೆ ಗೊತ್ತಾದ್ರು, ನಮ್ಮ ಇಂಟೆಲಿಜೆನ್ಸ್ಗೆ ಗೊತ್ತಾದ್ರೂ ಕೂಡ ಇಮಿಡಿಯೇಟ್ ಆಗಿ ಯಾರನ್ನ ಕಳಿಸ್ಬೇಕು, ಏನ್ ಮಾಡ್ಬೇಕು ಅನ್ನೋದು ಸ್ಟ್ರಾಟಜಿ ಮಾಡೋದಕ್ಕೆ ದರ್ ವಾಸ್ ನೋ ಕೋಆರ್ಡಿನೇಷನ್. ಒಂದು ವೇಳೆ ಅಲ್ಲಿ ಪಂಜಾಬ್ ಪೊಲೀಸ್ ಅನ್ನ ಕಳಿಸ್ಬಿಟ್ಟಿದ್ರು ಅಂತಂದ್ರೆ, ಅಥವಾ ಕಮಾಂಡೋಗಳನ್ನ ಇಮಿಡಿಯೇಟ್ ಲೆವೆಲ್ ಅಲ್ಲಿ ಏನಾದ್ರೂ ಡಿಪ್ಲಾಯ್ ಮಾಡಿದಿದ್ರು ಅಂತಂದ್ರೆ ಮೇ ಬಿ ಸಿನಾರಿಯೋ ಬೇರೆ ಇರ್ತಿತ್ತೇನೋ. ಅಗೇನ್ ಐ ಆಮ್ ನಾಟ್ ಕ್ರಿಟಿಸೈಸಿಂಗ್ ದ ಗೌರ್ಮೆಂಟ್ ದೆನ್. ಅಟಲ್ ಬಿಹಾರಿ ವಾಜಪೇಯಿ ಅವರ ಗೌರ್ಮೆಂಟ್ ಅನ್ನುವಂಥದ್ದು ಏನಿತ್ತು, ದರ್ ಇಸ್ ಆಲ್ವೇಸ್ ಅ ಫಸ್ಟ್ ಟು ಎನಿಥಿಂಗ್ ಅಂಡ್ ಎವ್ರಿಥಿಂಗ್. ಹಿಂಗಾಗತ್ತೆ ಅಂತ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ, ಆದ್ರೆ ಆಯ್ತು. ದಟ್ ಈಸ್ ದ ಟ್ರೂತ್. ಬಟ್ ಆ ಟೈಮಲ್ಲಿ ಯಾವಾಗ ನಮ್ಗೆ ಹಿಂಗಿದ್ದೊಂದು ಸಿಚುವೇಶನ್ ಅನ್ನ ಮೊದಲು ಹ್ಯಾಂಡಲ್ ಮಾಡಿದಿದ್ರೆ ಏನ್ ಮಾಡ್ಬೇಕು, ಎಷ್ಟು ಇಮಿಡಿಯೇಟ್ ಆಗಿ ನಾವು ನಮ್ಮ ರಿಯಾಕ್ಷನ್ ಅನ್ನ ತೋರಿಸ್ಬೇಕು, ರೆಸ್ಪಾನ್ಸ್ ಕೊಡ್ಬೇಕು ಅನ್ನೋದು ಗೊತ್ತಿರ್ತಿತ್ತೇನೋ. ಆದ್ರೆ ಬಿಕಾಸ್ ದಿಸ್ ವಾಸ್ ಫಸ್ಟ್ ಅಲ್ಲಿ ಕೋಆರ್ಡಿನೇಷನ್ ಪ್ರಾಬ್ಲಮ್ ಇತ್ತು. ಯಾರನ್ನ ಕಳಿಸ್ಲಿ, ಎಷ್ಟೊತ್ತು ಕಳಿಸ್ಲಿ, ಹಿಂಗಿದ್ರ ಬಗ್ಗೆ ಡಿಬೇಟ್ ಆಗಿ ಅಮೃತ್ಸರದಲ್ಲಿ ಇವರಿಗೆ ಯಾರು ಹೈಜಾಕ್ ಮಾಡಿರ್ತಾರೆ ಅವರಿಗೆ ಗೊತ್ತಾಗತ್ತೆ ಗೌರ್ಮೆಂಟ್ ಬೇಕು ಅಂತಾನೆ ಈ ಒಂದು ಸಮಯವನ್ನ ತನ್ನ ಹತ್ರ ಇಟ್ಕೊಳ್ತಾ ಇರೋದು ಅಂತ. ಸೊ ಅವರು ಅಗೇನ್ ಥ್ರೆಟ್ ಮಾಡಿ ಅಲ್ಲಿಂದ ಹೋಗ್ಲಿಲ್ಲ ಅಂತಂದ್ರೆ ಕೊಲ್ತೀವಿ, ಒಬ್ಬೊಬ್ಬರನ್ನೇ ಕೊಲ್ತೀವಿ ಅಂತ ಹೆದರ್ಸೋಕ್ ಶುರು ಮಾಡ್ತಾರೆ. ಒಬ್ಬ ವ್ಯಕ್ತಿಯನ್ನ ಕೊಲ್ತಾರೆ ಕೂಡ. ಆ ವ್ಯಕ್ತಿ ಜಸ್ಟ್ ಪಾಪ ಮದ್ವೆ ಆಗಿ ಹನಿಮೂನ್ ಅನ್ನ ಮುಗಿಸ್ಕೊಂಡು ರುಪಿನ್ ಕಟ್ಯಾಲ್ ಅಂತ ತನ್ನ ಹೆಂಡತಿ ಜೊತೆ ವಾಪಸ್ ಬರ್ತಾ ಇದ್ದವರು, ಅವ್ರನ್ನ ಕೊಲ್ತಾರೆ. ಸೊ ಆವಾಗ ಅಮೃತ್ಸರದಿಂದ ಫ್ಲೈ ಆಗಿ ನೆಕ್ಸ್ಟ್ ಇದು ಲಾಹೋರ್ಗೆ ಹೋಗುತ್ತೆ. ಬಟ್ ಪಾಕಿಸ್ತಾನ ಅಲ್ಲಿ ಒಂದು ಗೇಮ್ ಆಡುತ್ತೆ. ಅವಾಗ ಮುಷರಫ್ ಆಡಳಿತ ಇರುವಂತಹ ಸಂದರ್ಭದಲ್ಲಿ ಏನು ಫ್ಲೈ ಮಾಡಕ್ ಬಿಡಲ್ಲ, ನಮ್ಮಿದ್ರಲ್ಲಿ ಲ್ಯಾಂಡ್ ಮಾಡಕ್ ಬಿಡಲ್ಲ ಅಂತ ಪಾಕಿಸ್ತಾನ. ಸೊ ರನ್ವೇ ಅದು ಲೈಟ್ಸ್ ಎಲ್ಲ ಆಫ್ ಮಾಡಿದಾಗ ಇನ್ನೇನು ಆಪ್ಷನ್ ಇಲ್ಲದೆ ಈ ನಮ್ಮ ಕ್ಯಾಪ್ಟನ್ ಕ್ರಾಶ್ ಲ್ಯಾಂಡ್ ಮಾಡ್ತೀನಿ ಅಂತ ಹೆದರ್ಸ್ದಾಗ ಪಾಕಿಸ್ತಾನಕ್ಕೆ ಅವಾಗ ಭಯ ಶುರುವಾಗುತ್ತೆ. ಒಂದು ವೇಳೆ ಇದು ಕ್ರಾಶ್ ಲ್ಯಾಂಡ್ ಆಯ್ತು ಪಾಕಿಸ್ತಾನದ ನೆಲದಲ್ಲಿ ಅಂತಂದ್ರೆ ದೊಡ್ಡ ಮಟ್ಟದಲ್ಲಿ ಮುಷರಫ್ಗೆ ಸೆಟ್ ಬ್ಯಾಕ್ ಅನ್ನೋ ಕಾರಣಕ್ಕೋಸ್ಕರ ಲ್ಯಾಂಡ್ ಮಾಡಕ್ ಬಿಡ್ತಾರೆ. ಬಟ್ ಅಲ್ಲಿಂದ ಅಗೇನ್ ಏನು ಕೋಆರ್ಡಿನೇಷನ್ ಇಲ್ಲದೆ ಡಿಲೇ ಆಗ್ತಾ ಇರತ್ತೆ ಇಂಡಿಯನ್ ಗವರ್ಮೆಂಟ್ ಇಂದ. ಅಗೇನ್ ದೇ ಟುಕ್ ದ ಫ್ಲೈಟ್ ಟು ದುಬೈಯಲ್ಲಿ ಏನ್ ಮಾತುಕತೆ ನಡೆಯುತ್ತೆ, ಏನ್ ನೆಗೋಸಿಯೇಷನ್ ನಡೀತಾ ಇತ್ತು, ಆ ಟೈಮಲ್ಲಿ 27 ಜನರನ್ನ ಬಿಡ್ತೀವಿ ಅಂತ ಹೇಳ್ತಾರೆ. ಬಟ್ ಆ 27 ಜನರಲ್ಲಿ ಒಂದು ಡೆಡ್ ಬಾಡಿಯನ್ನ ಕೂಡ ಹೊರಗಾಕಿ ಹೋಗ್ತಾರೆ. ಬಟ್ ಈ ಹೆಂಡತಿಗೆ ಗೊತ್ತಿಲ್ಲ ಪಾಪ ಗಂಡ ಸತ್ತೋಗಿದ್ದಾನೆ ಅಂತ. ಸೊ ದಿಸ್ ಇಸ್ ದ ಬ್ರುಟಾಲಿಟಿ ಕ್ರುಯಲ್ಟಿ ಆಫ್ ಹೈಜಾಕರ್ಸ್. ಆಯ್ತಾ. ಆಮೇಲೆ ಅಲ್ಲಿಂದ ದುಬೈಯಿಂದ ರಿಫ್ಯೂಲ್ ಮಾಡಿಸ್ಕೊಂಡು ಮತ್ತೆ ಅವರು ಹೋಗೋದಿಲ್ಲಿಗೆ ಅಂತಂದ್ರೆ ಅಫ್ಘಾನಿಸ್ತಾನದ ಕಂದಹಾರ್. ಯಾವಾಗ ಅಲ್ಲಿ ತಾಲಿಬಾನ್ ಅನ್ನೋ ಸೋ ಕಾಲ್ಡ್ ಗೌರ್ಮೆಂಟ್ ನಡೀತಾ ಇರುತ್ತೆ, ಅದರ ಶರಿಯತ್ ಕಾನೂನ್ ಅನ್ನೋದು ನಡೀತಾ ಇರೋ ಇದರಲ್ಲಿ ಅಲ್ಲಿ ಲ್ಯಾಂಡ್ ಮಾಡ್ಕೋತಾರೆ. ಹಾಗೆ ಅಲ್ಲಿ ಏನು ಈ ವೆಬ್ ಸೀರೀಸ್ ನಲ್ಲಿ ತೋರಿಸಿದ್ದಾರೆ, ಹೈಜಾಕರ್ಸ್ ಅಂತಾಕ್ಷರಿ ಆಡೋದಿರಬಹುದು, ಅಥವಾ ಒಬ್ರಿಗೆ ಟ್ಯಾಬ್ಲೆಟ್ ಕೊಡೋದಿರಬಹುದು, ಬಾತ್ರೂಮ್ಗೆ ಹೋಗಕ್ಕೆ ಅವಕಾಶ ಮಾಡ್ಕೊಡೋದಿರಬಹುದು, ಇದೆಲ್ಲವನ್ನ ಯಾರ್ಯಾರು ವಿಟ್ನೆಸ್ ಮಾಡಿದ್ದಾರೆ ಈ ಇವೆಂಟ್ ಅನ್ನ ಅಂತವ್ರು ಒಪ್ಕೊಂಡಿದ್ದಾರೆ. ಅಂದ್ರೆ ಅದರ ಅರ್ಥ ದೇವರ್ ಫ್ರೆಂಡ್ಲಿ, ದೇವರ್ ಕೈಂಡ್ ಅಲ್ವೇ ಅಲ್ಲ. 176 ಇರುವಂತಹ ಸ್ಟ್ರೆಂತ್ ಇರುವಂತಹ ಒಂದು ಏರೋಪ್ಲೇನ್ ಅನ್ನ ನೀವು 5 ಜನ ಹೈಜಾಕ್ ಮಾಡಿರುವಾಗ ಎಲ್ರನ್ನೂ ಥ್ರೆಟ್ ಮಾಡಿ ಎಲ್ರನ್ನೂ ಭಯ ಬೀಳಿಸ್ತಿ ಅಂತಂದ್ರೆ ಅವ್ರನ್ನ ಕಂಟ್ರೋಲ್ ಅಲ್ಲಿ ತಗೊಳ್ಳೋದು ಕಷ್ಟ. ಹಾಗಾಗಿ ಯಾರು 5 ಜನ ಇದ್ರು, ಇವರಲ್ಲಿ ಒಬ್ಬ ಡಾಕ್ಟರ್ ಅಂತ ಯಾರನ್ನ ಕರಿತಾ ಇದ್ರು, ಇ ವಾಸ್ ವೆರಿ ವೆಲ್ ಎಜುಕೇಟೆಡ್. ಯಾ ಲೆವೆಲ್ಗೆ ಎಜುಕೇಟೆಡ್ ಅಂತಂದ್ರೆ ಒಬ್ರು ಸರ್ವೈವರ್ ಹೇಳ್ತಾರೆ, ಪೂಜಾ ಕಟಾರಿಯಾ ಅನ್ನುವಂಥವ್ರು. ಆ ಮನುಷ್ಯ ಎಷ್ಟು ಎಜುಕೇಟೆಡ್ ಇದ್ದ, ಎಷ್ಟು ಸ್ಮಾರ್ಟ್ ಇದ್ದ ಅಂತಂದ್ರೆ ಆಲ್ಮೋಸ್ಟ್ ನಮ್ಮನ್ನ ಕನ್ವಿನ್ಸ್ ಮಾಡಿದ್ದ ಇಸ್ಲಾಂಗೆ ಕನ್ವರ್ಟ್ ಆಗೋದಕ್ಕೆ. ಇಂಥ ವ್ಯಕ್ತಿ ಆಡ್ತಾ ಇರೋದು ನಾಟ್ ಓನ್ಲಿ ಟೆರರಿಸಮ್, ಹಿ ಇಸ್ ಆಲ್ಸೋ ಪ್ಲೇಯಿಂಗ್ ಸೈಕಾಲಜಿಕಲ್ ಗೇಮ್. ಕನ್ವಿನ್ಸ್ ಆಗುವಷ್ಟರ ಮಟ್ಟಿಗೆ ಅವನು ಫ್ರೆಂಡ್ಲಿ ಇದ್ದ. ಅವ್ರನ್ನ ನಿಮ್ ಹಿಂದೂ ಧರ್ಮದಲ್ಲಿ ಏನೂ ಇಲ್ಲ, ಇಸ್ಲಾಂ ಕನ್ವರ್ಟ್ ಆಗಿ ಇಟ್ಸ್ ವೆರಿ ಗುಡ್, ಹಿಂಗೆಲ್ಲ ಕನ್ವಿನ್ಸ್ ಮಾಡುವಷ್ಟರ ಮಟ್ಟಿಗೆ ಹಿ ಇಸ್ ವೆಲ್ ಟ್ರೈನ್ಡ್ ಇನ್ ಸೈಕಾಲಜಿ. ಇಂಥ ವ್ಯಕ್ತಿಯನ್ನ ಅಂದ್ರೆ ಯಾರು ವೆಲ್ ಎಜುಕೇಟೆಡ್ ಇರ್ತಾರೆ ಅವ್ರಿಗೆ ಗೊತ್ತಿರುತ್ತೆ ಯಾರ್ಯಾರನ್ನ ಹೆಂಗೆ ಹ್ಯಾಂಡಲ್ ಮಾಡ್ಬೇಕು. ಅವ್ರನ್ನೇ ಡಿಪ್ಲೊಮ್ಯಾಟ್ಸ್ ಅಂತ ಕರೆಯೋದು. ಎಲ್ಲದಕ್ಕೂ ತಲೆ ಹೆಡ್ ಆನ್ ಕೊಲಿಷನ್ ಅಲ್ಲ. ಒಂದ್ ಟೆರರ್ ಏನಿರುತ್ತೆ, ಭಯ ಹುಟ್ಟಿಸಿದಾರೆ, AK-47 ಇದೆ, ನೀವೆಲ್ಲರೂ ನಮ್ ಕಂಟ್ರೋಲ್ ಅಲ್ಲಿ ಇದ್ದೀರಾ, ಇನ್ ಕೇಸ್ ಒಂದು 35-40 ಜನ ವೈಲೆಂಟ್ ಆದ್ರು ಅಲ್ಲಿರೋರು ಅಂತಂದ್ರೆ ಇವ್ರನ್ನ ಎತ್ತು ಬಿಡ್ತಾರೆ. ಡೆಫಿನೆಟ್ಲಿ ಕ್ರಾಶ್ ಲ್ಯಾಂಡ್ ಆಗ್ಬೋದು, ವಾಟ್ ಎವರ್ ಇಟ್ ಈಸ್. ನಾನು ಹೋದ್ರೂ ಪರವಾಗಿಲ್ಲ, ನಾನ್ ಸತ್ರು ಪರವಾಗಿಲ್ಲ, ಈ 5 ಜನರನ್ನ ಬಿಡಲ್ಲ ಅಂತ ಒಂದ್ 35-40 ಜನ ಹೆಡ್ ಆನ್ ಕೊಲಿಷನ್ ಮಾಡಿದ್ರು ಅಂತಂದ್ರೆ ಯಾವ ಹೈಜಾಕರ್ ಏನ್ ಮಾಡಕ್ ಸಾಧ್ಯ? ನನಗೆ ಪ್ರಾಣದ ಭಯ ಇಲ್ಲ ಅಂತಂದ್ರೆ ನನ್ನನ್ನು ಕೊಲ್ಲೋಕ್ ಬಂದಿರೋ ನನ್ನನ್ನು ಏನ್ ಮಾಡಕ್ ಸಾಧ್ಯ? ಕರೆಕ್ಟ್. ಸೊ ಹಾಗಾಗಿ ಇಲ್ಲಿ ಸೈಕಾಲಜಿಕಲ್ ವಾರ್ಫೇರ್ ಅನ್ನೋದು ಕೂಡ ನಡೆದಿದೆ ಈ ವೆಬ್ ಸೀರೀಸ್ ನಲ್ಲಿ. ಅನುಭವ್ಸಿನ ಯಾವ ವ್ಯಕ್ತಿ ಲೆಫ್ಟಿಸ್ಟ್ ಅಂತ ಕೆಲವು ಜನ ಹೇಳ್ತಾರೆ, ಕೆಲವು ಜನ ಈ ಮನುಷ್ಯಂಗೆ ಹಿಂದೂ ಫೋಬಿಯಾ ಹರಡೋದೇ ಕೆಲಸ ಅನ್ನುವಂಥದ್ದನ್ನ ಮಾತಾಡ್ತಾರೆ. ಬಟ್ ಫಾರ್ ಮೀ
ಒಂದು ದೇಶ ಅಂದ್ಮೇಲೆ ಅಲ್ಲಿ ಒಂದು ಪೊಲಿಟಿಕಲ್ ಅಜೆಂಡಾ ಇರುತ್ತೆ, ಒಂದು ಪೊಲಿಟಿಕಲ್ ಲೀನಿಯೇಜ್ ಅನ್ನೋದು ಇರುತ್ತೆ. ನನಗೂ ಕೂಡ ಇದೆ, ನಿಮಗೂ ಕೂಡ ಇರುತ್ತೆ ಕೇಳಿಸ್ಕೊಳ್ಳೋರಿಗೆ. ಅದರ ಅರ್ಥ ಒಬ್ಬ ವ್ಯಕ್ತಿಯನ್ನ ಟ್ಯಾಗ್ ಮಾಡೋ ಅವಶ್ಯಕತೆ ಇಲ್ಲ. ಹಾಗೆ ಒಂದು ಸಿನಿಮಾವನ್ನ ಯಾರೋ ಒಬ್ರು ನ್ಯಾಷನಲ್ ಸ್ಪಿರಿಟ್ ಅಲ್ಲಿ ತೆಗೆದ್ಬಿಟ್ರು ಅಂದ ತಕ್ಷಣ ಅವರು ನ್ಯಾಷನಲಿಸ್ಟ್ ಅಂತ ಅಲ್ಲ. ಹಾಗೆ ಒಬ್ಬ ವ್ಯಕ್ತಿ ಏನೋ ಒಂದು ಸ್ಟೋರಿಯನ್ನ ಹೇಳಕ್ ಹೊರಟಿದ್ದಾನೆ, ಅದ್ ನನಗಿಷ್ಟ ಆಗ್ತಾ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಅವನ್ನ ಆಂಟಿ ನ್ಯಾಷನಲಿಸ್ಟ್ ಅಂತ ಕರಿಬೇಕು ಅಂತಾನೂ ಇಲ್ಲ. ಈ ಅನುಭವ್ ಸಿನ್ಹಾ ಏನೇನ್ ಸಿನಿಮಾ ಮಾಡಿದ್ದಾರೆ ಹಿಂದೆ ಅನ್ನೋದನ್ನ ನೋಡಿದ್ರೆ ಕ್ಲಿಯರ್ಲಿ ಅವ್ರಿಗೆ ಒಂದ್ ಸ್ವಲ್ಪ ಲೆಫ್ಟ್ ಬಯಸ್ ಅನ್ನುವಂಥದ್ದು ಇದೆ. ಅದು ಭೀಡ್ ಇರಬಹುದು, ಆರ್ಟಿಕಲ್ 15 ಇರಬಹುದು. ನನಗಿಷ್ಟವಾಗಿರೋ ಫಿಲ್ಮ್ ಅಂತಂದ್ರೆ ಈ ಮನುಷ್ಯ ಮಾಡಿರೋದ್ರಲ್ಲಿ ಥಪ್ಪಡ್. ಯಾರು ನೋಡಿಲ್ಲ ದಯವಿಟ್ಟು ನೋಡಿ, ತುಂಬಾ ಚಿಕ್ಕ ಎಳೆ ಇರೋದು. ಅಂದ್ರೆ ಇದ್ರೂನು ಸಿನಿಮಾ ಮಾಡಕ್ ಸಾಧ್ಯನಾ? ಒಂದ್ ಗಂಡ ಯಾವ್ದೋ ಕೋಪದಲ್ಲಿ, ಯಾವ್ದೋ ಟೆನ್ಷನ್ ಅಲ್ಲಿ ಹೆಂಡತಿ ಮೇಲೆ ಕೈ ಮಾಡ್ಬಿಡ್ತಾನೆ ಎಲ್ಲರ ಎದುರುಗಡೆ. ಆ ಹೆಂಡತಿ ಅದನ್ನ ತುಂಬಾ ಸೀರಿಯಸ್ ಆಗಿ ತಗೊಂಡು ಬಹಳಷ್ಟು ಸೆನ್ಸಿಟಿವ್ ಸಬ್ಜೆಕ್ಟ್ಗಳ ನಮ್ಮನ್ನ ಕನ್ವಿನ್ಸ್ ಮಾಡ್ತಾರೆ ಅದಕ್ಕೆ. ಅಂದ್ರೆ ಆ ಹುಡುಗಿ ಪ್ಲೇಸ್ ಅಲ್ಲಿ ನಾನಿದ್ರೆ ಮೇ ಬಿ ಇವನ್ ಐ ವುಡ್ ಹ್ಯಾವ್ ಟೇಕನ್ ದ ಸೇಮ್ ಡಿಸಿಷನ್ ಅಂತ ಅನಿಸುತ್ತೆ. ಅಷ್ಟರ ಮಟ್ಟಿಗೆ ಇಂಪ್ಯಾಕ್ಟ್ಫುಲ್ ಸಿನಿಮಾಗಳನ್ನ ಮಾಡುವಂತಹ ವ್ಯಕ್ತಿ. ಆದ್ರೆ ಒಂದನ್ನ ಅರ್ಥ ಮಾಡ್ಕೊಳ್ಬೇಕು, ನಾನು ಒಂದ್ ಸಿನಿಮಾ ಮಾಡ್ಬೇಕಿದ್ರೆ ಒಂದು ಕ್ರಿಯೇಟಿವ್ ಲಿಬರ್ಟಿ ಅಂತ ತಗೊಳ್ಳೋದು ಫೈನ್, ಬಟ್ ಒಂದು ಹಿಸ್ಟಾರಿಕಲ್ ಇವೆಂಟ್ ಅನ್ನ ನಾನು ಸಿನಿಮಾ ಮಾಡ್ತಾ ಇರ್ಬೇಕಿದ್ರೆ ನಿಮಗೆ ಆ ಕ್ರಿಯೇಟಿವ್ ಲಿಬರ್ಟಿ ಅನ್ನೋದು ಲಿಮಿಟ್ ಆಗತ್ತೆ. ಬಿಕಾಸ್ ಯು ಆರ್ ಟೆಲಿಂಗ್ ವಾಟ್ ಹ್ಯಾಪನ್ಡ್ ಇನ್ ದ ಪಾಸ್ಟ್. ಅದರ ರೆಪ್ರೆಸೆಂಟೇಷನ್ ಇರಬೇಕು. ಸೇಮ್ ಸ್ಟೋರಿಯನ್ನ ನೀವು ಹೇಳ್ಬೇಕಾಗತ್ತೆ. ಆದ್ರೆ ಇಲ್ಲಿ ಈ ವ್ಯಕ್ತಿ ಹೈಜಾಕರ್ಸ್ ಅನ್ನ ಫ್ರೆಂಡ್ಲಿ ಇದ್ರು, ನಮ್ಗೆ ನಿಮ್ಗೆ ಏನು ಪರ್ಸನಲ್ ದುಶ್ಮನಿ ಇಲ್ಲ, ನಾನು ಅಗೇನಿಸ್ಟ್ ಇರೋದು ಇಂಡಿಯಾ ಗವರ್ಮೆಂಟ್ ಮೇಲೆ, ಬಿಕಾಸ್ ನನ್ನ ಅಣ್ಣನನ್ನ ಮಸೂದ್ ಅಜರ್ ಅನ್ನ ಅವರು ಬಂದಿ ಮಾಡಿಟ್ಕೊಂಡಿದ್ದಾರೆ, ಅವ್ನ್ ರಿಲೀಸ್ ಆಗೋವರೆಗೂ ಕೂಡ ನಾವು ನಿಮ್ಮನ್ನ ಥ್ರೆಟ್ ಮಾಡ್ತಾ ಇರ್ತೀವಿ ಅಂತ ಹೇಳೋದಿದೆ ಅಲ್ವಾ. ಇದನ್ನ ಕ್ರಿಯೇಟಿವ್ ಲಿಬರ್ಟಿ ಅಂತ ಹೇಳಕ್ ಆಗಲ್ಲ. ಯು ಆರ್ ಸಮ್ವೇರ್ ಇಂಟೆನ್ಷನಲಿ ಆರ್ ಅನ್ಇಂಟೆನ್ಷನಲಿ ಅವ್ರು ಪಾಪ ಅನ್ನೋ ತರದ ಫೀಲಿಂಗ್ ಅನ್ನ ಬರೆಸ್ತಾ ಇರಕ್ ಟ್ರೈ ಮಾಡ್ತಾ ಇದ್ದೀರಾ. ದಿಸ್ ಕೆನಾಟ್ ಬಿ ಸಪೋರ್ಟೆಡ್. ಆ ವ್ಯಕ್ತಿಯ ಸೈಕಾಲಜಿಕಲ್ ವಾರ್ಫೇರ್ ಏನ್ ಹೇಳಕ್ ಟ್ರೈ ಮಾಡ್ತಾ ಇದ್ದಾನೆ, ಹೌ ಟೆರರ್ ಹಿ ಈಸ್, ಕನ್ವರ್ಟ್ ಮಾಡೋದು, ಒಬ್ರನ್ನ ಭಯ ಬೀಳಿಸೋದು. ಆ ಭಯ ಬಿದ್ದಿರುವಂತಹ ಸಂದರ್ಭದಲ್ಲಿ ಯಾವಾಗ ನೀವು ವಲ್ನರೇಬಲ್ ಇರ್ತೀರಾ ಆವಾಗ ನಿಮ್ಮನ್ನ ಕನ್ವರ್ಟ್ ಮಾಡಕ್ ನೋಡೋದು, ಇದು ಸಪೋರ್ಟ್ ಮಾಡುವಂತಹ ಆಕ್ಟ್ ಅಲ್ಲ. ಸೊ ಈ ಒಂದು ವಿಷಯದಲ್ಲಿ ಹಿ ಫೇಲ್ಡ್. ಅದನ್ನ ಬಿಟ್ಟು ಬಾಕಿ ಯಾರ್ಯಾರೆಲ್ಲ ತಮ್ಮನ್ ತಾವು ರೈಟ್ ವಿಂಗ್ ಅಂತ ಕರ್ಕೊಳ್ತಾರಲ್ಲ ಅಂತವ್ರು ಭೋಲಾ ಅಂತ ಕರೆದಿದ್ದಾರೆ, ಶಂಕರ್ ಅಂತ ಕರೆದಿದ್ದಾರೆ. ನೋ, ದಿಸ್ ಇಸ್ ವಾಟ್ ಹ್ಯಾಪನ್ಡ್. ಕೋಡ್ ವರ್ಡ್, ಆ ಟೆರರಿಸ್ಟ್ಗಳ ಕೋಡ್ ವರ್ಡೇ ಅದಾಗಿರುತ್ತೆ. ಹಾಗಾಗಿ ಅದ್ರ ಮೂಲಕ ಕಾಂಟ್ರವರ್ಸಿ ಆಗೋದನ್ನ ಅದನ್ನೇ ಹೈಲೈಟ್ ಮಾಡೋದು ಐ ಡೋಂಟ್ ಥಿಂಕ್ ಇಟ್ಸ್ ಅ ಫೇರ್ ಗೇಮ್. ಬಟ್ ಎಲ್ಲೆಲ್ಲಿ ಕ್ರಿಯೇಟಿವ್ ಲಿಬರ್ಟಿ ಅಂತ ತಗೊಂಡು ಯಾವ್ಯಾವ ಶೇಡ್ ಅಲ್ಲಿ ಯಾರನ್ನ ತೋರಿಸ್ಬೇಕೋ ಅಲ್ಲಿ ಹಿ ಫೇಲ್ಡ್. ಬಟ್ ಹಿ won the show, he won the show as a director. ಬಿಕಾಸ್ ಇವಾಗ ಕಾಂಟ್ರವರ್ಸಿ ಏನಾಗಿದೆ ಅಲ್ವಾ, ನಾನ್ ನೋಡ್ಬೇಡಿ ಅಂತ ಹೇಳಿದ್ರು ಕೂಡ ಡೆಫಿನೆಟ್ಲಿ ಹ್ಯೂಮನ್ ಸೈಕಾಲಜಿ ಹೆಂಗ್ ವರ್ಕ್ ಆಗುತ್ತೆ ಅಂತಂದ್ರೆ ಏನಿದೆ ಅಂತದ್ದು ಇದರಲ್ಲಿ ಕಾಂಟ್ರವರ್ಸಿ ಆಗುವಂತದ್ದು, ನೋಡೇ ಬಿಡೋಣ ಅನ್ನೋ ಒಂದು ಮೈಂಡ್ ಸೆಟ್ ಇರುತ್ತೆ. ಸೊ ಇದು ಇಂಟೆನ್ಷನಲಿ ಈ ರೀತಿ ಪ್ಲಾಯ್ ಮಾಡಿರೋದಾ ಅಥವಾ ಅದು ಆರ್ಗ್ಯಾನಿಕ್ ಆಗಿ ಕಾಂಟ್ರವರ್ಸಿ ಆಗೋದಾ, ವಿ ಹ್ಯಾವ್ ಟು ಥಿಂಕ್ ಮೋರ್ ಅಬೌಟ್ ಇಟ್. ಅದಾದ್ಮೇಲೆ ಇನ್ನೊಂದು ನನಗೆ ಎಲ್ಲಿ ಹಿ ಕುಡಂಟ್ ಕನ್ವಿನ್ಸ್ ಮೀ ಅಂತಂದ್ರೆ, ಯಾವಾಗ ಅಫ್ಘಾನಿಸ್ತಾನದಲ್ಲಿ ಇವರು ಇಳಿಸ್ತಾರಲ್ವಾ, ಅಲ್ಲಿ ಈ ತಾಲಿಬಾನ್ನ ಸೋಕಾಲ್ಡ್ ಗವರ್ಮೆಂಟ್ ಅನ್ನುವಂಥದ್ದು ಏನಿರುತ್ತೆ, ಇವರಿಗೆ ಫುಡ್ ಎಲ್ಲ ಕೊಡುತ್ತೆ, ಫ್ಯೂಯಲ್ ಮಾಡಿಸುತ್ತೆ, ಹಾಗೆ ಒಂದು ತಾಕೀತ್ ಮಾಡ್ತಾರೆ. ಏನು, ಒಂದು ನೀವು ನಮ್ಮ ನೆಲ ಬಿಟ್ಟು ಹೋಗ್ಬೇಕು, ತಾಲಿಬಾನ್ನ ನೆಲದಲ್ಲಿ ನಾವು ಯಾವುದೇ ವ್ಯಕ್ತಿಯ ಅಂದ್ರೆ ಯಾರು ಗೆಸ್ಟ್ ಆಗಿರ್ತಾರೆ ಅವರ ಹೆಣ ಬಿಡೋದಿಲ್ಲ ಅನ್ನೋ ತರದ ಸ್ಟ್ಯಾಂಡ್ ತಗೊಂಡ್ರು. ಎಲ್ರಿಗೂ ಗೊತ್ತಿದೆ ಈ 5 ಜನ ಹೈಜಾಕರ್ಸ್ ಯಾರಿದ್ದಾರೆ ಇವರೆಲ್ಲೂ ಪಾಕಿಸ್ತಾನಕ್ಕೆ ಸೇರಿರೋರು. ಹಂಗೆ ಈ ತಾಲಿಬಾನು ಸೇರಿದ ಹಾಗೆ ಬಹಳಷ್ಟು ಇಸ್ಲಾಮಿಕ್ ರಾಡಿಕಲ್ ಆರ್ಗನೈಸೇಷನ್ ಏನಿದೆ ಅವ್ರ ಎಲ್ಲರ ಅಜೆಂಡಾ ಒಂದೇ, ಅಳಿಯಲ್ಲ ಮಗಳ ಗಂಡ ಅವರಷ್ಟೇ. ಸೊ ದೇ ವರ್ಕ್ ಫಾರ್ ದ ಸೇಮ್ ಮೋಟಿವ್, ಜಿಹಾದ್, ಇಸ್ಲಾಮೀಕರಣ ಪ್ರಪಂಚದಾದ್ಯಂತ, ಟೆರರಿಸಂ. ಹಂಗಿರುವಾಗ ಈ ಪಾಕಿಸ್ತಾನದ ಐಸಿಸ್ ಇರಬಹುದು, ಅಫ್ಘಾನಿಸ್ತಾನದ ತಾಲಿಬಾನ್ ಇರಬಹುದು, ಇದು ಎರಡರನ್ನು ಗುಡ್ ಟರ್ಮ್ಸ್ ಅಲ್ಲಿ ತೋರಿಸುವಂತಹ ಅವಶ್ಯಕತೆ ಇಲ್ವೇ ಇಲ್ಲ. ನೆಕ್ಸ್ಟ್, ಈ 5 ಜನ ಯಾರಿದ್ದಾರೆ, ಈ 5 ಜನರದ್ದು ಆರ್ಗನೈಸೇಷನ್ ಯಾವ್ದಾಗಿತ್ತು ಅಂತಂದ್ರೆ, ಈ ಮಸೂದ್ ಅಜರ್ ಯಾರು ಭಾರತದಲ್ಲಿ ಅರೆಸ್ಟ್ ಆಗಿರ್ತಾನೆ, ಅವನು ಒಂದು ಆರ್ಗನೈಸೇಷನ್ ಹೆಸರು ಬಂದು ಹರ್ಕತ್ ಉಲ್ ಮುಜಾಹಿದ್ದೀನ್. ಸೊ ಈ ಎಲ್ಲ ಆರ್ಗನೈಸೇಷನ್ ದೇ ವರ್ಕ್ ಇನ್ ದ ಫೇವರ್ ಆಫ್ ಫಂಡಮೆಂಟಲಿಸಮ್. ಇಂಥ ಒಂದು ಆರ್ಗನೈಸೇಷನ್ ಅನ್ನ ತಾಲಿಬಾನ್ ಏನು ಅನ್ನೋದನ್ನ ಸಪರೇಟ್ ಹೇಳೋ ಅವಶ್ಯಕತೆ ಇಲ್ಲ, ಪಾಕಿಸ್ತಾನದ ಐಸಿಸ್ ಏನು ಹೇಳೋದನ್ನ ಸಪರೇಟ್ ಆಗಿ ಹೇಳೋ ಅವಶ್ಯಕತೆ ಇಲ್ಲ. ಈ ಎಲ್ಲಾ ಟೆರರಿಸ್ಟ್ ಆರ್ಗನೈಸೇಷನ್ ನ ಇಂಟೆನ್ಷನ್ ಏನ್ ಮಾಡುತ್ತೆ ಅನ್ನೋದನ್ನ ಸಪರೇಟ್ ಆಗಿ ಹೇಳ್ಬೇಕಾಗಿಲ್ಲ. ಹಿಂಗಿದ್ದಿರೋವಾಗ ಅವರ ಕ್ರುಯಲ್ಟಿಯನ್ನ, ಅವರ ರಾಡಿಕಲ್ ಥಾಟ್ ಪ್ರೊಸೆಸ್ ಅನ್ನ, ಅವರ ಟೆರರಿಸಂ ಅನ್ನ ಹೈಲೈಟ್ ಅಲ್ಲಿ ತೋರಿಸ್ಬೇಕಿತ್ತು. ಬಟ್ ಇಲ್ಲಿ
ಹಿಂಗಾಯ್ತು, ಹಿಂಗ್ ಮುಗೀತು. ಆಮೇಲೆ ಇಂಡಿಯನ್ ಗವರ್ಮೆಂಟ್ ಏನಿರುತ್ತೆ ಅದಕ್ಕೆ ಇಮಿಡಿಯೇಟ್ ರೆಸ್ಪಾನ್ಸ್ ಕೊಡಕ್ಕೆ ದೇ ಫೇಲ್ಡ್. ಇಂಟೆಲಿಜೆನ್ಸ್ ಡೆಫಿನೆಟ್ಲಿ ಫೇಲ್ಡ್, ಡೆಫಿನೆಟ್ಲಿ. ಹಾಗೆ ಅಜಿತ್ ದೋವಲ್ ನೆಗೋಸಿಯೇಷನ್ ಅನ್ನೋದಕ್ಕೆ ಏನ್ ಪಾಪ್ಯುಲರ್ ಇದ್ದಾರೆ ಇವತ್ತಿನ ಕಾಲದಲ್ಲಿ, ಆವತ್ತು ಹಾಗಿರ್ಲಿಲ್ಲ ಅನ್ನೋ ರೀತಿಯಲ್ಲಿ ನರೇಶನ್ ಅನ್ನುವಂಥದ್ದನ್ನ ಈ ಒಂದು ವೆಬ್ ಸೀರೀಸ್ ನಲ್ಲಿ ಏನ್ ತೋರಿಸಿದ್ದಾರೆ, ದ ಪೀಪಲ್ ಹೂ ಕ್ಲೇಮ್ ದೆಮ್ಸೆಲ್ವ್ಸ್ ಆಸ್ ರೈಟಿಸ್ಟ್ ಅಂತವರಿಗೆ ಇದು ಖುಷಿ ಕೊಟ್ಟಿಲ್ಲ. ಬಟ್ ನನಗೆ ಇದನ್ನ ಕರೆಕ್ಟ್ ಆಗಿ ಕುತ್ಕೊಂಡು ಯಾರ್ಯಾರು ಸರ್ವೈವರ್ಸ್ ಇದ್ದಾರೆ ಅವ್ರ ಎಲ್ಲರ ಇಂಟರ್ವ್ಯೂನ ಕೇಳಿಸ್ಕೊಂಡು ಏನೇನ್ ಜರ್ನಲ್ಸ್ ಅವೈಲೇಬಲ್ ಇದೆ, ಏನೇನ್ ಸ್ಟೋರಿ ಅವೈಲೇಬಲ್ ಇದೆ ಅದೆಲ್ಲವನ್ನ ನೋಡಿದಾಗ, ಸಿ ವಾಜಪೇಯಿ ಸರ್ಕಾರ ಅವತ್ ಏನ್ ನೆಗೋಸಿಯೇಷನ್ ಒಪ್ಕೊಂತು, ಡೆಫಿನೆಟ್ಲಿ ವಿ ಕಾಂಟ್ ಎಫೋರ್ಡ್. ಯಾಕೆ ಅಂತಂದ್ರೆ ಇಷ್ಟು ದುಡ್ಡು ಕೊಡ್ಬೇಕು ಅಂತ ಹೇಳ್ತಾ ಇದ್ರು, 20 million 200 million ಸಮಥಿಂಗ್. ಅಂದ್ರೆ ಆ ಫಿಗರ್ ಕೇಳಿದ್ರೇನೆ ಭಯ ಆಗುತ್ತೆ, ಇಷ್ಟು ದುಡ್ಡ ಅಂತ. ಅದನ್ನ ಹಂಗು ಹಿಂಗು ಕನ್ವಿನ್ಸ್ ಮಾಡಿ ಅಜಿತ್ ದೋವಲ್ ದುಡ್ಡು ಆಗಲ್ಲ ಅನ್ನೋದಕ್ಕೆ ಆ 5 ಜನರನ್ನ ಒಪ್ಸ್ಕೊಳ್ತಾರೆ. 36 ಜನ ಟೆರರಿಸ್ಟು ಯಾರು ಭಾರತದ ಬೇರೆ ಬೇರೆ ಜೈಲಲ್ಲಿ ಇದ್ರು, ಕ್ರೈಮ್ ಅಲ್ಲಿ ಸಿಕ್ಕಾಕೊಂಡಿದ್ರು, ಅವ್ರೆಲ್ಲರನ್ನ ರಿಲೀಸ್ ಮಾಡ್ಬೇಕು, ಅವ್ರೆಲ್ಲರನ್ನ ಪಾಕಿಸ್ತಾನ ಬಾರ್ಡರ್ಗೆ ಸೇಫ್ ಆಗಿ ತಂದ್ಬಿಡ್ಬೇಕು ಅಂತ ಏನ್ ಹೇಳಿದ್ರು. ಅದನ್ನ ನಲ್ಲಿಫೈ ಮಾಡ್ತಾ 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 ಅಂತೂ ಇಂತೂ 3 ಟೆರರಿಸ್ಟು, ಅದರಲ್ಲಿ ಈ ಮಸೂದ್ ಅಜರ್ ಕೂಡ ಒಬ್ಬ. ಸೊ ಇಂಥ ಲೆವೆಲ್ಗೆ ನೆಗೋಸಿಯೇಷನ್ ನಡೆದಿದೆ. ಸ್ಟಿಲ್ ಆ ಮಸೂದ್ ಅಜರ್ ಅನ್ನ ಬಿಡೋದಿದೆ ಅಲ್ವಾ, ಇದು ದೊಡ್ಡ ಮಟ್ಟದಲ್ಲಿ ಭಾರತದ ದುರಾದೃಷ್ಟ ಅಂತ ಕರಿಬೇಕು. ಯಾಕೆ ಅಂತಂದ್ರೆ ಆಸ್ ಅ ಗೌರ್ಮೆಂಟ್ ಆಗಿ ಕುತ್ಕೊಂಡು ಆಲೋಚನೆ ಮಾಡೋಣ. 176 ಜನ ನನ್ನ ದೇಶದ ಅಮಾಯಕರಿದ್ದಾರೆ, ಅದ್ರಲ್ಲಿ ಒಬ್ಬ ಹೋಗ್ಬಿಟ್ಟಿದ್ದಾನೆ. ಇವಾಗ ಇವ್ರ ತಲೆ ಹೆಂಗೆ ತಿರುಗ್ತಾ ಇದೆ ಗೊತ್ತಿಲ್ಲ. ಇನ್ನು ಅವರು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರ್ತಾರೆ, ನಮ್ಮ ಡಿಮಾಂಡ್ ಪೂರಿ ಮಾಡ್ಲಿಲ್ಲ ಅಂತಂದ್ರೆ ಹಿಂಗೆ ಒಬ್ಬೊಬ್ಬರನ್ನೇ ಕಳಿಸ್ತಾ ಇರ್ತೀವಿ ಹೆಣ ಮಾಡಿ ಅಂತ ಹೇಳಿ ಆ ರೂಪಿನ್ ಕಟ್ಯಾಲನ್ನ ಎಕ್ಸಾಂಪಲ್ ರೀತಿಯಲ್ಲಿ ಸೆಟ್ ಮಾಡಿದ್ರು. ಹಂಗಿರುವಾಗ ಆಲೋಚನೆ ಮಾಡಿ, ದೇಶದಾದ್ಯಂತ ಜನರಿಗೆ ಒಂದು ರೀತಿಯಲ್ಲಿ ಭಯ, ನನ್ನ ಸಂಬಂಧಿಕರಿದ್ದಾರೆ, ಅವರಿದ್ದಾರೆ, ಇವರಿದ್ದಾರೆ. ಹಾಗೆ ಯಾರೋ ಒಂದಷ್ಟು ಜನ ಆವತ್ತಿನ ಕಾಲದಲ್ಲಿ ಯಾರ್ಯಾರಲ್ಲ ಈ ಫ್ಲೈಟ್ ಅಲ್ಲಿ ಓಡಾಡ್ತಾ ಇದ್ರು, ದೇ ಆರ್ ನಾಟ್ ಆಕ್ಚುಲಿ ಮಿಡ್ಲ್ ಕ್ಲಾಸ್. ಅಂದ್ರೆ ವೆಲ್ ಟು ಡೂ ಇದ್ದವರು, ಪ್ರೆಸ್ಟೀಜಿಯಸ್ ಪೀಪಲ್, ಸಮಾಜದಲ್ಲಿ ಒಂದು ಹೆಸರಿದ್ದವರು, ಒಂದು ಡಿಗ್ನಿಟಿ ಇದ್ದವರು, ಸರ್ಕಾರಕ್ಕೆ ಬೇಕಾಗಿದ್ದವರು. ಇಂಥವ್ರಿರುವಾಗ ಸರ್ಕಾರ ಕೂಡ ಅಂಥವರ ಪ್ರಾಣ ಹೋದ್ರೆ ಏನ್ ಆಗಬಹುದು ಅನ್ನೋದ್ರ ರೆಪಕಷನ್ ಗೊತ್ತು ಸರ್ಕಾರಕ್ಕೆ. ಎಟ್ ದ ಸೇಮ್ ಟೈಮ್ ಈ ಮಸೂದ್ ಅಜರನ್ನ ಕೂಡ ಬಿಡಕ್ ಸಾಧ್ಯ ಇಲ್ಲ. ಇನ್ಫ್ಯಾಕ್ಟ್ ಜಮ್ಮು ಕಾಶ್ಮೀರದ ಅವತ್ತಿನ ಸಿಎಂ ಫಾರೂಕ್ ಅಬ್ದುಲ್ಲಾ ಡಿನೈ ಮಾಡ್ತಾರೆ, ನಾನು ಬಿಡಲ್ಲ ಅವನ್ನ ಅಂತ ಹೇಳ್ತಾರೆ. ಬಟ್ ಅವ್ರನ್ನ ಕನ್ವಿನ್ಸ್ ಮಾಡಿ ಈ 3 ಜನ ಮಿಲಿಟೆಂಟ್ಸ್ ಅನ್ನ ಬಿಡಲೇಬೇಕಾದಂತಹ ಪರಿಸ್ಥಿತಿ ಬರುತ್ತೆ. ಅದನ್ನ ಭಾರತದ ದುರಾದೃಷ್ಟ ಅಂತ ಯಾಕೆ ಕರಿತೀನಿ ನಾನು ಅಂತಂದ್ರೆ, ಈ ಮಸೂದ್ ಅಜರ್ ಯಾರಪ್ಪ ಅಂತಂದ್ರೆ ಇವತ್ತಿಗೂ ಕೂಡ ದಿ ಮೋಸ್ಟ್ ವಾಂಟೆಡ್ ಈ ನನ್ ಮಗ. ಎಂತ ಕೆಟ್ಟ ಕೆಟ್ಟ ಕೆಟ್ಟ, ಐ ಡೋಂಟ್ ಇವನ್ ವಾಂಟ್ ಟು ಕಾಲ್ ಹಿಮ್ ಮನುಷ್ಯ, ಬಿಕಾಸ್ ಈ ಮನುಷ್ಯ ಇಲ್ಲಿಂದ ಹೊರಗಡೆ ಹೋಗ್ತಾನಲ್ವಾ 1999 ಅಲ್ಲಿ ಈ ಹೈಜಾಕ್ ಆಗಿದ್ದೇ ಇವನನ್ನ ಬಿಡಿಸ್ಬೇಕು ಅಂತ ಇವನು ತಮ್ಮ ಪ್ಲಾನ್ ಮಾಡಿರೋದು. ಯಾರನ್ನ ಶಂಕರ್ ಅಂತ ಕೋಡ್ ವರ್ಡ್ ಅಲ್ಲಿ ಕರೀತಾರಲ್ವಾ, ಅವ್ನ ನಿಜವಾದ ಹೆಸರು ಬಂದು ಇಬ್ರಾಹಿಂ. ಈ ಇಬ್ರಾಹಿಂ ಅತರ್ ಅಣ್ಣನನ್ನ ಬಿಡಿಸ್ಕೊಳ್ಳೋ ಸಲುವಾಗಿ ಇದನ್ನ ಪ್ಲಾನ್ ಮಾಡ್ತಾನೆ. ಈ ಪ್ಲಾನ್ ಸಕ್ಸಸ್ಫುಲಿ ನಡೆಯುತ್ತೆ. ಯಾವಾಗ ಭಾರತ ಸರ್ಕಾರಕ್ಕೆ ಬೇರೆ ಯಾವುದೇ ನೆಗೋಸಿಯೇಷನ್ ಸಾಧ್ಯ ಆಗದೆ ಈ 3 ಮಿಲಿಟೆಂಟ್ಸ್ ಅನ್ನ ಬಿಡ್ತಾರೆ. ಈ ಮಸೂದ್ ಅಜರ್ ಏನ್ ಮಾಡ್ತಾನೆ ಅಂತಂದ್ರೆ, ಪಾಕಿಸ್ತಾನಕ್ಕೆ ಹೋದ್ಮೇಲೆ ಇಮ್ಮಿಡಿಯೇಟ್ಲಿ ಒಂದು 10,000 ಜನ ಈ ರೀತಿ ರ್ಯಾಡಿಕಲ್ಸ್ ಅನ್ನ ಸೇರಿಸ್ಬಿಟ್ಟು ಭಾರತವನ್ನ ಸರ್ವನಾಶ ಮಾಡೋವರೆಗೂ ಕೂಡ ನಾವು ಸುಮ್ಮನೆ ಕೂರೋದ್ ಬೇಡ ಅಂತ ಹೇಳ್ಬಿಟ್ಟು ಮತ್ತೆ ಅವ್ರನ್ನ ಇನ್ನೂ ತೀರಾ ರ್ಯಾಡಿಕಲೈಸ್ ಮಾಡಿ ಪಾರ್ಲಿಮೆಂಟ್ ಅಟ್ಯಾಕ್ಗೆ ಇವನೇ ಕಾರಣ. ಹಾಗೆ ಮುಂದೆ ನಡೆದಂತಹ ಮುಂಬೈ ಅಟ್ಯಾಕ್ ಇರಬಹುದು, ಪುಲ್ವಾಮಾ ಅಟ್ಯಾಕ್ ಇರಬಹುದು, ಅದ್ರ ಹಿಂದೆ ನಡೆದಂತಹ ಪಠಾಣ್ಕೋಟ್ ಅಟ್ಯಾಕ್ ಇರಬಹುದು, ಇದು ಎಲ್ಲ ಟೆರರ್ ಅಟ್ಯಾಕ್ಗೂ ಇವನೇ ರೂವಾರಿ. ಹಿ ಇಸ್ ದ ಮಾಸ್ಟರ್ ಮೈಂಡ್. ಅಂದ್ರೆ ಎಲ್ಲೋ ಒಂದ್ ಕಡೆ ನಾವು ಅಲ್ಲಿ ಕರೆಕ್ಟ್ ಆಗಿ ಡಿಸಿಷನ್ ಅನ್ನ ತಗೊಳ್ಳೋದೆ, ಅಥವಾ ಇಂಟೆಲಿಜೆನ್ಸ್ ಫೇಲ್ಯೂರ್, ರಿಯಾಕ್ಷನ್ ಫೇಲ್ಯೂರ್, ಯು ಕಾಲ್ ವಾಟ್ ಎವರ್ ಇಟ್ ಈಸ್, ಬಟ್ ಇಟ್ ಹ್ಯಾಪನ್ಡ್. ಅನ್ಫಾರ್ಚುನೇಟ್ಲಿ ಇಟ್ ಹ್ಯಾಪನ್. ಅವನನ್ನ ಬಿಟ್ಟಿದ್ರಿಂದ 4-5 ಸರಣಿ ಎಷ್ಟು ಜನ ಸತ್ರು. 176 ಪ್ರಾಣ ಇಂಪಾರ್ಟೆಂಟ್ ಹೌದು, ಆದ್ರೆ ಇದ್ರಲ್ಲಿ ಯಾರು ಸರ್ವೈವರ್ ಇದ್ರಲ್ವಾ ಅವ್ರು ತುಂಬಾ ಜನ ಅಲವತ್ಕೊಳ್ಳೋದು ಏನು ಅಂತಂದ್ರೆ, ಯಾವಾಗ ಅಮೃತ್ಸರದಲ್ಲಿ ನಾವು ಲ್ಯಾಂಡ್ ಮಾಡಿದ್ವಿ ಆವಾಗ ಏನಾದ್ರು ಕಮಾಂಡೋಗಳು, ಇಂಡಿಯನ್ ಕಮಾಂಡೋ ಬಂದು ಅಲ್ಲಿ ಅಟ್ಯಾಕ್ ಅನ್ನ ಮಾಡಿ ಒಂದು 10 ಜನ ನಾವು ಹೋಗಿದ್ರು ಪರವಾಗಿರ್ಲಿಲ್ಲ, ಸತ್ತೋಗಿದ್ರು ಪರವಾಗಿರ್ಲಿಲ್ಲ, ಆ ಮಸೂದ್ ಅಜರ್ ಅನ್ನ ಬಿಡಬಾರ್ದಿತ್ತು. ದಟ್ ಈಸ್ ದ ವರ್ಸ್ಟ್ ಥಿಂಗ್ ಹ್ಯಾಪನ್ ಟು ಇಂಡಿಪೆಂಡೆಂಟ್ ಇಂಡಿಯಾ ಅಂತ ಇವತ್ತಿಗೂ ಕೂಡ ಈ ಹೈಜಾಕ್ ನ ಸರ್ವೈವರ್ಸ್ ಅಲವತ್ತುಕೊಳ್ತಾರೆ. ದಿಸ್ ಈಸ್ ವಾಟ್ ಹ್ಯಾಪನ್. ಹಾಗೆ ಯಾರು ಇದನ್ನ ತುಂಬಾ ಪರ್ಸನಲಿ ತಗೊಂಡು ಬಿಜೆಪಿ ಗವರ್ಮೆಂಟ್ ಅನ್ನ ಬೈಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಪ್ಲಾನ್ ಮಾಡಿರೋದು, ಇದನ್ನ ಹೈಲೈಟ್ ಮಾಡ್ತಾ ಇರೋದು, ನೋ, ನಮಗ್ ಗೊತ್ತಿರ್ಲಿಲ್ಲ ಹಿಂಗೊಂದು ಹೈಜಾಕ್ ಮಾಡ್ತಾರೆ. ದರ್ ಇಸ್ ಆಲ್ವೇಸ್ ಅ ಫಸ್ಟ್ ಟು ಎವ್ರಿಥಿಂಗ್.
ಆವಾಗ ಏನ್ ಮಾಡಕ್ ಆಗ್ತಾ ಇತ್ತು, ಏನ್ ರಿಯಾಕ್ಷನ್, ಏನ್ ರೆಸ್ಪಾನ್ಸ್ ಕೊಡಕ್ ಆಗ್ತಾ ಇತ್ತು? ಬಿಕಾಸ್ ಇಂಥ ಒಂದು ಕ್ರಿಟಿಕಲ್ ಸಿಚುವೇಶನ್ ಅಲ್ಲಿ ಯಾವ ರೀತಿ ಆಕ್ಟ್ ಮಾಡಬೇಕು ಅನ್ನೋದಕ್ಕೆ ಮೇ ಬಿ ನಾವು ಕೂಡ ಟ್ರೈನ್ ಇರಲಿಲ್ಲ, ನಮ್ಮ ಗೌರ್ಮೆಂಟ್ ಟ್ರೈನ್ ಇರಲಿಲ್ಲ. ಡೆಫಿನೆಟ್ಲಿ ಇಂಟೆಲಿಜೆನ್ಸ್ ದೊಡ್ಡ ಮಟ್ಟದಲ್ಲಿ ಫೇಲ್ ಆಯ್ತು. ಬಟ್ ಈ ಒಂದು ಫೇಲ್ಯೂರ್ನ ನಂತರ ನಾವು ಪಾಠ ಕಲ್ತಿಲ್ವಾ? ಡೆಫಿನೆಟ್ಲಿ ಕಲ್ತಿದೀವಿ. ಯಾಕೆಂತಂದ್ರೆ ಆ ನಂತರದಲ್ಲಿ ಅಷ್ಟು ದೊಡ್ಡ ಮಟ್ಟದ ಹೈಜಾಕ್ ಅನ್ನೋದು ಭಾರತ ಸರ್ಕಾರ ಭರಿಸೋಕೆ ಸಾಧ್ಯ ಇಲ್ಲ ಅನ್ನೋದನ್ನ ವಿ ಗಾಟ್ ಟು ನೋ ಅಂಡ್ ವಿ ಆಕ್ಟೆಡ್ ಅಪಾನ್ ದಟ್ ರೈಟ್ಲಿ. ನಮ್ಮ ಸ್ಪೆಷಲ್ ಫೋರ್ಸಸ್ ಅನ್ನ ತುಂಬಾ ಸ್ಟ್ರಾಂಗ್ ಮಾಡ್ತಾ ಬಂದ್ವಿ. ಹಾಗೆ ಬೇರೆ ಎಲ್ಲಿಂದ ಇಂಟರ್ನ್ಯಾಷನಲ್ ಬಾರ್ಡರ್ಸ್ ಇಂದ ನಮ್ಮ ಏರೋಪ್ಲೇನ್ಸ್ ಬರುತ್ತೆ, ನಾವು ಅದನ್ನ ಮಾನಿಟರ್ ಮಾಡ್ತೀವಿ. ಎಸ್ಪೆಷಲಿ ನೇಪಾಳದಿಂದ ಬರುವಂತಹ ಪ್ರತಿಯೊಂದು ಏರ್ಲೈನ್ಸ್ ನ ಸೆಕ್ಯೂರಿಟಿಯನ್ನ ನಾವು ರೆಸ್ಪಾನ್ಸಿಬಲ್ ಆಗಿ ತಗೊಳ್ತೀವಿ ಅಂತ ಸರ್ಕಾರ ತನ್ನ ನೀತಿಯನ್ನ ತುಂಬಾ ಬಿಗಿಗೊಳಿಸ್ತಾ ಬಂದಿದೆ. ಬಟ್ ಇಟ್ ಹ್ಯಾಪನ್ಡ್, ಇಂಟೆಲಿಜೆನ್ಸ್ ಫೇಲ್ಯೂರ್ ಆಯ್ತು. ಗವರ್ಮೆಂಟ್ಗೆ ಸರಿಯಾದ ನಿರ್ಧಾರವನ್ನ ತೆಗೆದುಕೊಳ್ಳುವಲ್ಲಿ ಸಮಯ ಸಿಗಲಿಲ್ಲ. ಇಟ್ ವಾಸ್ ಅಂಡರ್ ಪ್ರೆಷರ್. ಈ ಎಲ್ಲ ರಿಯಾಲಿಟಿಯನ್ನ ನಾವು ಅವತ್ತಿನ ಕಾಲಘಟ್ಟದಲ್ಲಿ ಕುತ್ಕೊಂಡು ನೋಡ್ಬೇಕೇ ವಿನಃ ಇದು ಕಾಂಟ್ರವರ್ಸಿ, ದಿಸ್ ಇಸ್ ದ ಇಂಟೆನ್ಷನ್, ದಿಸ್ ಇಸ್ ದ ಪ್ರೊಪಗ್ಯಾಂಡಾ, ಐ ಆಮ್ ರೈಟಿಸ್ಟ್, ಐ ಆಮ್ ಲೆಫ್ಟಿಸ್ಟ್. ದಟ್ಸ್ ನಾಟ್ ದ ಪಾಯಿಂಟ್. ವಿ ಆರ್ ಇಂಡಿಯನ್ಸ್. ನಮ್ಮ ಭಾರತದ ಚರಿತ್ರೆಯಲ್ಲಿ ಒಂದು ಕರಾಳ ದಿನ ಅನ್ನುವಂಥದ್ದು ನಡೆದೋಗಿದೆ. ಇನ್ಫ್ಯಾಕ್ಟ್ ಇದು ಆಲ್ಮೋಸ್ಟ್ 6-7 ಡೇಸ್ ನೆಗೋಸಿಯೇಷನ್ ಕಂಪ್ಲೀಟೇ ಆಗೋದಿಲ್ಲ. ಇಫ್ ಐ ಆಮ್ ನಾಟ್ ರಾಂಗ್ 30th ಡಿಸೆಂಬರ್ 1999 ಅಲ್ಲಿ ಅವ್ರನ್ನ ರಿಲೀಸ್ ಮಾಡ್ತಾರೆ. ಯಾರ್ಯಾರು ಇವಾಗ ಸರ್ವೈವರ್ಸ್ ಇದ್ದಾರೆ ಅವ್ರು ಹೇಳೋ ಪ್ರಕಾರ. ಅಲ್ಲಿವರೆಗೆ ಅವರ ಮಾನಸಿಕ ಸ್ಥಿತಿಗತಿ ಏನಾಗಿರಬಹುದು ಆಲೋಚನೆ ಮಾಡಿ. ದಿಸ್ ಇಸ್ ವಾಟ್ ಹ್ಯಾಪನ್ ಟು ದ ಕಾಂಟ್ರವರ್ಷಿಯಲ್ IC-814. ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ನಾವು ಒಂದು ದೇಶದಲ್ಲಿ ಇದ್ಮೇಲೆ, ಅಲ್ಲಿ ಡೆಮೋಕ್ರಸಿ ಇದ್ಮೇಲೆ, ಅಲ್ಲಿ ಬೇರೆ ಬೇರೆ ಪಾರ್ಟಿ ಇದ್ಮೇಲೆ ಆ ಪಾರ್ಟಿಗೆ ಅಜೆಂಡಾ ಇರುವಂತದ್ದು, ದಟ್ಸ್ ಫೇರ್. ಬಟ್ ಆಸ್ ಅ ನೇಷನ್ ಆಗಿ, ನಾವು ಆಸ್ ಅ ಸಿಟಿಸನ್ಸ್ ಆಗಿ ಡಿವೈಡ್ ಆಗಬಾರ್ದು. ಇಂಥ ವೆಬ್ ಸೀರೀಸ್ಗಳು ಬಂದಾಗ ಅದನ್ನ ಬೈಕಾಟ್ ಮಾಡಿ, ಬ್ಯಾನ್ ಮಾಡಿ, ಅದು ಪ್ರೊಪಗ್ಯಾಂಡಾ ಅಂತ ಒಂದು ಟ್ಯಾಗ್ ಮಾಡೋ ಬದಲಾಗಿ ಎಲ್ಲೆಲ್ಲಿ ಲೋಪದೋಷ ಆಗಿದೆ ಅದನ್ನ ನಾನ್ ತಿಳ್ಕೊತೀನಿ. ಸೊ ದ್ಯಾಟ್ ಇದು ಪ್ರೊಪಗ್ಯಾಂಡಾನ, ನೆರೆಟಿವಾ ಅಥವಾ ಕ್ರಿಯೇಟಿವ್ ಫ್ರೀಡಮ್ ಅನ್ನೋದನ್ನ ನಾನ್ ಡಿಸೈಡ್ ಮಾಡ್ತೀನಿ ಇಂಡಿವಿಜುವಲಿ. ಇದು ಬರಬೇಕು. ನಾನು ಯಾಕೆ ಇದನ್ನ ಹೇಳ್ತೀನಿ ಅಂತಂದ್ರೆ, ಯಾರೋ ಒಬ್ರು ಏನೋ ಹೇಳಿದ್ರು, ಯಾರೋ ಒಬ್ರು ಏನೋ ಕ್ಲೇಮ್ ಮಾಡಿದ್ರು, ವಿ ಶುಡಂಟ್ ಬಿಲೀವ್, ಬ್ಲೈಂಡ್ ಆಗಿ ಬಿಲೀವ್ ಮಾಡಬಾರ್ದು. ವೆನ್ ಇಟ್ಸ್ ದ ಮ್ಯಾಟರ್ ಆಫ್ ಕಂಟ್ರಿ, ಒಂದು ಹಿಸ್ಟ್ರಿಯ ಚಾಪ್ಟರ್ ಬರುತ್ತೆ, ಒಂದು ಹಿಸ್ಟ್ರಿಯ ವೆಬ್ ಸೀರೀಸ್ ಬರುತ್ತೆ, ಒಂದು ಹಿಸ್ಟ್ರಿಯ ಒಂದು ಶೋ ನಮ್ಮ ಮುಂದಿರುತ್ತೆ ಅಂತಂದ್ರೆ ಇಟ್ಸ್ ನೆಸೆಸರಿ. ಏನಾಗಿತ್ತು 100% ಸತ್ಯ ಗೊತ್ತಾಗದೋದ್ರೂ ಕೂಡ ಮಲ್ಟಿಪಲ್ ಸೋರ್ಸಸ್ ಇರುತ್ತೆ. ಅದರ ಮೂಲಕ ನಾನು ಇದರ ಸತ್ಯಾಸತ್ಯತೆಯನ್ನ ಪರಿಶೀಲಿಸುವ ಪ್ರಯತ್ನವನ್ನಾದ್ರೂ ಅಟ್ಲೀಸ್ಟ್ ಮಾಡ್ತೀನಿ. ಇದನ್ನ ಅರ್ಥ ಮಾಡ್ಕೊಂಡ್ರೆ ಯಾರ್ಯಾರೆಲ್ಲ ಅವ್ರವ್ರ ಅಜೆಂಡಾ ಇಟ್ಕೊಂಡಿರ್ತಾರಲ್ವಾ, ಪೊಲಿಟಿಕಲ್ ಅಜೆಂಡಾನೂ ಸೇರಿದ ಹಾಗೆ ನಮ್ಮನ್ನ ಬ್ರೇನ್ ವಾಶ್ ಮಾಡಕ್ ಆಗೋದಿಲ್ಲ, ನಮ್ಮನ್ನ ಮ್ಯಾನಿಪುಲೇಟ್ ಮಾಡೋಕ್ ಆಗೋದಿಲ್ಲ, ಹಾಗೆ ನಮ್ಮನ್ನ ಗೂಬೆ ಮಾಡೋದಕ್ಕೂ ಆಗೋದಿಲ್ಲ. ವಾಟ್ ಯು ಸೇ? ಪ್ಲೀಸ್ ಲೆಟ್ ಮಿ ನೋ ಇನ್ ದ ಕಾಮೆಂಟ್ ಸೆಕ್ಷನ್ ಬಿಲೋ. ಟೇಕ್ ಕೇರ್.